ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿರುವ ಹಾಗೆ ಪೋಸ್ಟರ್ ಕ್ರಿಯೇಟ್ ಮಾಡೋದಂತ ನಾವು ಆಲ್ರೆಡಿ ನೋಡಿ ಆಗಿದೆ. ಸೊ ಈ ವಿಡಿಯೋದಲ್ಲಿ ಏನಂದ್ರೆ ಒಂದು ಬಿಸ್ನೆಸ್ ವೆಬ್ಸೈಟ್ ಹೇಗೆ ನಾವು ರೆಡಿ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಪಾರ್ಟ್ ಬೈ ಪಾರ್ಟ್ ಮಾಡ್ತೀವಿ. ಹೋಮ್ ಪೇಜ್ ಬೇರೆ, ಅಬೌಟ್ ಅಸ್ ಪೇಜ್ ಬೇರೆ, ಕಾಂಟ್ಯಾಕ್ಟರ್ಸ್ ಪೇಜ್ ಬೇರೆ, ಸರ್ವಿಸ್ ಪೇಜ್ ಬೇರೆ ಅಂತ. ಸೊ 4 ಪಾರ್ಟ್ ಅಲ್ಲಿ ಬರುತ್ತೆ. ಸೊ ಮೊದಲನೇದಾಗಿ ಈಗ ಏನಂದ್ರೆ, ಈಗ ನೀವೇನಾದ್ರೂ ಡೊಮೇನ್ ಮತ್ತು ಹೋಸ್ಟಿಂಗ್ ಪರ್ಚೇಸ್ ಮಾಡಿ ನೀವು ಕನೆಕ್ಟ್ ಮಾಡಿ ಈ ರೀತಿ ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆದ್ರೆ ಆಮೇಲಿಂದ ಹೇಗೆ ಮಾಡೋದು ಅಂತ ನಾನು ಈಗ ತಿಳಿಸ್ಕೊಡ್ತಿದ್ದೀನಿ. ಬಿಸ್ನೆಸ್ ವೆಬ್ಸೈಟ್ ಮಾಡೋದು ಹೇಗೆ ಅಂತ. ಸರ್ವಿಸ್ ಪೇಜ್ ಅಂದ್ರೆ ನಿಮ್ದು ಯಾವ್ದು ಸರ್ವಿಸ್ ಏನಾದ್ರು ಇದ್ರೆ, ನಿಮ್ದು ಬಿಸ್ನೆಸ್ ಏನಾದ್ರು ಸರ್ವಿಸ್ ಅಲ್ಲಿ ಇದ್ರೆ, ಸೊ ಯಾವ ರೀತಿ ನೀವು ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡ್ಬೋದು ಅಂತ ನಾನು ತಿಳಿಸ್ತಾ ಇದ್ದೀನಿ ಈಗ. ಸೊ ಮೊದಲನೇದಾಗಿ ಈಗ ಥೀಮ್ ಮತ್ತೆ ಪ್ಲಗಿನ್ಸ್ ಅನ್ನು ಇನ್ಸ್ಟಾಲ್ ಮಾಡಿಬಿಡೋಣ ಹೇಗಾಗುತ್ತಂತ. ಸೊ ಇದರಲ್ಲಿ ನಾನು ಥೀಮ್ಸ್ ಅನ್ನು ಆಲ್ರೆಡಿ ಇದು ಡಿಫಾಲ್ಟ್ ಆಗಿ ಬಂದಿರುತ್ತೆ. ನಾನು ಮಾತ್ರ ಈಗ ಬೇರೆ ಥೀಮ್ ಅನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಆಸ್ತ್ರ ಥೀಮ್ ಅಂತ ಇರುತ್ತೆ ನೋಡಿ, ಇದನ್ನು ನಾನು ಇನ್ಸ್ಟಾಲ್ ಮಾಡ್ತಿದ್ದೀನಿ ಈಗ. ಸ್ವಲ್ಪ ಲೋಡ್ ಆಗುತ್ತೆ. ಸೊ ಇದು ಥೀಮ್ ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಇದನ್ನು ನಾನು ಆಕ್ಟಿವೇಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ 2 ಥೀಮ್ ಈಗ ಆಲ್ರೆಡಿ ಇದೆ. ಸೊ ನಮ್ಗೆ ಯಾವುದು ಬೇಡ ನೋಡಿ ಅದನ್ನು ನಾವು ಡಿಲೀಟ್ ಮಾಡಬೇಕು. ಅದು ನಾರ್ಮಲ್ ಆಗಿ ನಿಮ್ದು ಡಿಫಾಲ್ಟ್ ಆಗಿ ಕೆಲವು ಥೀಮ್ಸ್ ಎಲ್ಲ ಆಲ್ರೆಡಿ ಇರುತ್ತೆ, ಬಟ್ ಆ ಥೀಮ್ ಅನ್ನೆಲ್ಲ ನೀವು ಡಿಫಾಲ್ಟ್ ಆಗಿ ಅಂದ್ರೆ ಅದು ಡಿಲೀಟ್ ಮಾಡ್ತಾ ಇರ್ಬೇಕು. ಯಾಕಂದ್ರೆ ಪೇಜ್ ಲೋಡ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಜಾಸ್ತಿ ಥೀಮ್ಸ್ ಎಲ್ಲ ನಾವು ಇಟ್ಕೋಬಾರ್ದು. ಅದು ನೆಕ್ಸ್ಟ್ ನಂತರ ನಾವು ಏನಂದ್ರೆ ಪ್ಲಗಿನ್ಸ್ ಅನ್ನು ಇನ್ಸ್ಟಾಲ್ ಮಾಡಿಬಿಡೋಣ. ಅಂದ್ರೆ ನಾವೀಗ ಯಾವ ಪೇಜ್ ಬಿಲ್ಡರ್ ಅನ್ನು ನಾವು ಯೂಸ್ ಮಾಡ್ತಿದ್ವಿ ಅಂದ್ರೆ ಎಲಿಮೆಂಟರ್ ಅನ್ನು ನಾವು ಯೂಸ್ ಮಾಡ್ತಿದ್ವಿ. ಸೊ ಇದು ಫ್ರೀ ಆಗಿರುತ್ತೆ ಹಾಗೂ ಪೇಯ್ಡ್ ಕೂಡ ಇರುತ್ತೆ. ಅಂದ್ರೆ ಪ್ರೋ ವರ್ಷನ್ ಅಂತ ನಿಮ್ಗೆ ಸಿಗುತ್ತೆ ಇದೆ ಎಲಿಮೆಂಟರ್ ಅಲ್ಲಿ. ಎಲಿಮೆಂಟರ್ ಏನಂದ್ರೆ ನೀವು ಪ್ರೋ ವರ್ಷನ್ ನೀವು ಏನಾದ್ರೂ ಅಪ್ಲೋಡ್ ಮಾಡ್ಬೇಕಂದ್ರೆ ನೀವು ಮೊದಲದಾಗಿ ಎಲಿಮೆಂಟರ್ ಏನಿರುತ್ತೆ ನೋಡಿ ಅದನ್ನ ನೀವು ಅಪ್ಲೋಡ್ ಮಾಡ್ತಾ ಇರ್ಬೇಕಾಗುತ್ತೆ. ಅಂದ್ರೆ ಅಪ್ಲೋಡ್ ಮಾಡ್ಬೇಕು ನೀವು. ಅದನ್ನ ಇನ್ಸ್ಟಾಲ್ ನೀವು ಮಾಡಿದ್ರೆ ನಂತರ ನೀವು ಪ್ರೋ ವರ್ಷನ್ ಕೂಡ ನೀವು ಅಪ್ಲೋಡ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಎಲಿಮೆಂಟರ್ ಅನ್ನು ನಾವು ಈಗ ತಗೊಂಡಿದ್ದೀವಿ. ನೆಕ್ಸ್ಟ್ ನಾವು ಇನ್ನೊಂದು ನಾವು ಪ್ಲಗಿನ್ಸ್ ಅನ್ನು ನಾವು ಆಡ್ ಮಾಡ್ತಾ ಹೋಗೋಣ ಯಾವುದೆಲ್ಲ ಬೇಕಂತ. ಇದಕ್ಕೆ ಹೆಸರು ಡಿಸೇಬಲ್ ಗಟನ್ಬರ್ಗ್ ಅಂತ ಹೇಳ್ತಾರೆ. ಡಿಸೇಬಲ್ ಗಟನ್ಬರ್ಗ್ ಅಂತ ಒಂದಿರುತ್ತೆ, ಅದನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು, ಆಕ್ಟಿವೇಟ್ ಮಾಡಬೇಕು. ಓಕೆ, ಇದು ಯಾಕೆ ಯೂಸ್ ಆಗುತ್ತೆ ಅಂತ ಆಮೇಲೆ ನಾನು ಹೇಳ್ತೀನಿ ಯಾಕೆ ಯೂಸ್ ಆಗುತ್ತೆ ಅಂತ. ಸೊ ನಾವು ಈಗ ಥೀಮ್ಸ್ ಅನ್ನು ಅಪ್ಲೋಡ್ ಮಾಡಿದ್ವಿ, ಅದನ್ನ ಇನ್ಸ್ಟಾಲ್ ಮಾಡಿದ್ವಿ, ಹಾಗೂ ಪ್ಲಗಿನ್ಸ್ ನಮ್ಗೆ ಯಾವ್ದು ಬೇಕು ನೋಡಿ ಅದನ್ನ ನಾವು ಇನ್ಸ್ಟಾಲ್ ಮಾಡಿ ಆಗಿದೆ. ಸೊ ನೆಕ್ಸ್ಟ್ ಈಗ ನಾವು ಪೇಜ್ ಕ್ರಿಯೇಟ್ ಮಾಡೋಣ, ಯಾವುದೆಲ್ಲ ನಮಗೆ ಪೇಜ್ ಬೇಕಂತ. ಸೊ ಮೊದಲನೇದಾಗಿ ಹೋಮ್ ಪೇಜ್ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹೋಮ್ ಅಂತ ಇಲ್ಲಿ ಮಾಡಿಬಿಟ್ಟು ಇಲ್ಲಿ ಪಬ್ಲಿಷ್ ಅಂತ ನಾವು ಕೊಡಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಪೇಜ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಅಬೌಟ್ ಅಸ್ ಅಂತ ಹೇಳ್ತೀನಿ. ಅಬೌಟ್ ಅಸ್ ಪೇಜ್ ಅನ್ನು ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಕಾಂಟ್ಯಾಕ್ಟ್ ಅಸ್ ಅಂತ ಪೇಜ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸರ್ವಿಸ್ ಪೇಜ್, ಸರ್ವಿಸಸ್ ಅಂತ ಹಾಕ್ತೀನಿ, ಪಬ್ಲಿಷ್ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ದು ಈಗ ಪೇಜಸ್ ಕೂಡ ನಮ್ದು ಕ್ರಿಯೇಟ್ ಆಗಿದೆ. ಸೊ ಈಗ ಪೇಜ್ ಕ್ರಿಯೇಟ್ ಮಾಡಿ ಆಗಿದೆ. ಈಗ ನಾವು ಅಪಿಯರೆನ್ಸ್ ಅಲ್ಲಿ ಹೋಗಿ ಮೆನುಸ್ ಅನ್ನು ನಾವು ಕ್ರಿಯೇಟ್ ಮಾಡೋಣ. ಇಲ್ಲಿ ಮೊದಲು ಕ್ರಿಯೇಟ್ ನ್ಯೂ ಮೆನು ಅಂತ ಬರ್ತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಬೇಕು. ಇದಕ್ಕೊಂದು ನೀವು ಯಾವ್ದಾದ್ರು ಒಂದು ಹೆಸರು ಕೊಟ್ಟರು ಕೂಡ ಆಗುತ್ತೆ. ನಾನು ನ್ಯೂ ಮೆನು ಅಂತ ಕೊಡ್ತಾ ಇದ್ದೀನಿ. ನ್ಯೂ ಮೆನು ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮೆನು ಅಂತ ನಾನು ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಆಲ್ರೆಡಿ ನಾನು ಪೇಜ್ ಕ್ರಿಯೇಟ್ ಮಾಡಿದ್ದೀನಿ. ಇದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಆ್ಯಡ್ ಟು ಮೆನು ನಾನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ 4 ಮೆನು ನಮ್ದು ಬಂದಾಗಿದೆ. ಓಕೆ, ಈಗ ಮೆನು ಅನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಮೇನ್ ಹೋಮ್ ಅನ್ನು ಮೇಲೆ ಹಾಕ್ತಿದ್ದೀನಿ, ಅಬೌಟ್ ಅಸ್ ಅನ್ನು ಕೆಳಗೆ ಹಾಕ್ತಿದ್ದೀನಿ, ಕಾಂಟ್ಯಾಕ್ಟ್ ಅನ್ನು ಸ್ವಲ್ಪ ಮೇಲೆ ಮಾಡಿ ಸರ್ವಿಸ್ ಪೇಜ್ ಅಂತ ಕೆಳಗೆ. ಓಕೆ, ಇಲ್ಲಿ ಪ್ರೈಮರಿ ಮೆನು, ಸೆಕೆಂಡರಿ ಮೆನು, ಆಫ್ ಕ್ಯಾನ್ವಸ್ ಮೆನು ಅಂತ ಇದು ಆಪ್ಷನ್ ಅಲ್ಲಿ ತೋರಿಸಿದೆ, ಫೂಟರ್ ಮೆನು ಅಂತ. ಸೊ ಮೆನು ನಾವು ಯಾವುದು ಸೆಲೆಕ್ಟ್ ಮಾಡೋದು
ಮೇಲ್ಗಡೆಯಿಂದ ಆಗಿರೋದ್ರಿಂದ ಹೆಡರ್ ಅಲ್ಲಿ ಆಗಿರೋದ್ರಿಂದ ನಾವು ಇದನ್ನು ಮೇನ್ ಮೆನು ಅಂತ ಕ್ರಿಯೇಟ್ ಮಾಡಿ ಸೇವ್ ಮೆನು ಅಂತ ಕೊಡ್ತಿದ್ವಿ. ಓಕೆ, ಈಗ ಹೇಗೆ ಪೇಜಸ್ ಕಾಣ್ತಿದೆ ಅಂತ ಚೆಕ್ ಮಾಡೋಣ. ನೋಡಿ, ಇದು ನಮ್ದು ಮೆನು ಆಲ್ರೆಡಿ ನಮ್ದು ಬಂದಾಗಿದೆ. ಓಕೆ, ಈಗ ನೆಕ್ಸ್ಟ್ ಏನಂದ್ರೆ ಪೇಜಸ್ ಅಲ್ಲಿ ಹೋಗ್ಬಿಡೋಣ. ಈಗ ಪೇಜಸ್ ಅಲ್ಲಿ ಇಲ್ಲಿ ಎಡಿಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ವ್ಯೂ ಇರುತ್ತೆ, ಕ್ವಿಕ್ ಎಡಿಟ್ ಅಂತ ಇರುತ್ತೆ, ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇರುತ್ತೆ. ಎಡಿಟ್ ಅಲ್ಲಿ ನಾವಲ್ಲಿ ಗಟನ್ಬರ್ಗ್ ಅನ್ನು ನಾವು ಕೂಡ ಇನ್ಸ್ಟಾಲ್ ಮಾಡಿದೀವಿ, ಡಿಸೇಬಲ್ ಗಟನ್ಬರ್ಗ್ ಅನ್ನು. ಆಮೇಲೆ ಆಸ್ತ್ರ ಥೀಮ್ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಇಲ್ಲೊಂದು ಸೆಟ್ಟಿಂಗ್ ಮಾಡ್ಬೇಕಾಗುತ್ತೆ. ಓಕೆ, ಇಲ್ಲಿ ಕಂಟೈನರ್ ಲೇಔಟ್ ಅಂತ ಇರುತ್ತೆ ನೋಡಿ, ಅದನ್ನು ನಾವು ಫುಲ್ ವಿಡ್ತ್ ಅಂತ ಮಾಡ್ಕೋಬೇಕು. ಓಕೆ, ಸೈಡ್ ಬಾರ್ ಅಲ್ಲಿ ನೋ ಸೈಡ್ ಬಾರ್ ಅಂತ ಮಾಡಬೇಕು. ಕೆಳಗೆ ಇಲ್ಲಿ ಡಿಸೇಬಲ್ ಟೈಟಲ್ ಅಂತ ಆಪ್ಷನ್ ಇರುತ್ತೆ, ಇದನ್ನು ಸೆಲೆಕ್ಟ್ ಮಾಡಬೇಕು. ಇದು ಬ್ರೆಡ್ ಕ್ರಾಂಪ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಫೀಚರ್ಡ್ ಇಮೇಜ್ ಅಂತ ಇರುತ್ತೆ, ಬ್ಯಾನರ್ ಇಮೇಜ್ ಅಂತ ಇರುತ್ತೆ. ಓಕೆ, ಇದು ಏನಂದ್ರೆ ಈಗ ನೀವು ಹೋಮ್ ಪೇಜಿಗೆ ಮಾಡಿದ್ರೆ ನಿಮ್ದು ಅಬೌಟ್ ಅಸ್ ಪೇಜ್ ಕೂಡ ನೀವು ಇದೇ ರೀತಿ ಮಾಡಬೇಕು, ಸರ್ವಿಸ್ ಪೇಜ್ ಕೂಡ ಇದೇ ರೀತಿ ಮಾಡಬೇಕು. ಹಾಗೆ ಇನ್ನೊಂದು ನಮ್ದು ಯಾವ್ದು ಪೇಜ್ ನಾವು ಕ್ರಿಯೇಟ್ ಮಾಡ್ತೀವಿ ನೋಡಿ, ಅದಕ್ಕೆ ಕೂಡ ಇದೇ ರೀತಿ ಮಾಡಿ ಇಲ್ಲಿ ನಾವು ಅಪ್ಡೇಟ್ ಅಂತ ಇಲ್ಲಿ ಕೊಡಬೇಕು. ಓಕೆ, ಇದು ನಮ್ದು ಒಂದು ಸೆಕ್ಷನ್ ಅಂದ್ರೆ ಏನಂದ್ರೆ ನಮ್ದು ಒಂದು ಭಾಗ ನಮ್ದು ಈಗ ಕೆಲಸ ಇಲ್ಲಿ ಮುಗಿದಾಗಿದೆ. ಓಕೆ, ಅದೇ ಇದು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ, ಇದು ನೀವು ನೆನಪಲ್ಲಿ ಇಟ್ಕೋಬೇಕು, ಇದು ನೀವು ಮಾಡ್ಲೇಬೇಕು ಎಲ್ಲ ಪೇಜ್ಗೆ. ಓಕೆ, ಇಲ್ಲಿ ನಮ್ದು ನೋಡಿ ಪೇಜ್ ಇಲ್ಲಿ ಕ್ರಿಯೇಟ್ ಆಗಿದೆ, ಪರ್ಮಾಲಿಂಕ್ ನಮ್ದು ಬಂದಿದೆ. ಅದು ಹೇಗಿದೆ ಅಂತ ಒಮ್ಮೆ ನೋಡ್ಬಿಡೋಣ. ನೋಡಿ, ಈ ರೀತಿ ಆಗ್ತಾ ಇದೆ ಈಗ. ಓಕೆ, ಸೊ ಈಗ ಹೋಮ್ ಪೇಜ್ ನಾವು ಆಲ್ರೆಡಿ ಸೆಟ್ಟಿಂಗ್ ನಾವು ಮಾಡಿದೀವಿ. ಈಗ ಪೇಜಸ್ಗೆ ನಾವು ಹೋಗ್ಬಿಡೋಣ. ಪೇಜಸ್ಗೆ ಹೋಗಿ ಅದಕ್ಕಿಂತ ಮೊದಲು ನಾನು ಅಲ್ಲಿ ಸೈಡ್ ಬಾರ್ ಅಂತ ಹೇಳಿದೆ ನೋಡಿ. ಸೈಡ್ ಬಾರ್ ಹೇಗಿರುತ್ತೆ ಅಂದ್ರೆ, ಒಂದು ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ. ಒಂದು ಬ್ಲಾಗ್ ಪೇಜ್ ಅನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇದೊಂದು ಬ್ಲಾಗ್ ಪೇಜ್ ಆಗಿರುತ್ತೆ. ಓಕೆ, ಇಲ್ಲಿ ನೀವು ಕಂಟೆಂಟ್ ನೀವು ಏನ್ ನೋಡ್ತಿದ್ದೀರ ನೋಡಿ, ಇದೆಲ್ಲ ಬ್ಲಾಗ್ಸ್. ಓಕೆ, ಇದೆಲ್ಲ ಕಂಟೆಂಟ್ ಏನಿದೆ ನೋಡಿ, ಇದು ಬ್ಲಾಗ್ಸ್ ಅನ್ನು ಪೋಸ್ಟ್ ಮಾಡಿದ್ದಾರೆ. ಬಟ್ ಈ ಸೈಡ್ ಅಲ್ಲಿ ನೋಡ್ತಿದ್ದೀರಿ ನೋಡಿ, ಇದೆಲ್ಲ ಸೈಡ್ ಬಾರ್ ಅಲ್ಲಿ ಇರುತ್ತೆ. ಓಕೆ, ಇದು ಆಲ್ರೆಡಿ ಏನಂದ್ರೆ ಇಲ್ಲಿ ಆಡ್ ಎಲ್ಲ ರನ್ ಆಗುತ್ತೆ, ಹಾಗೂ ಗೆಸ್ಟ್ ಪೋಸ್ಟ್ ಅಂತ ಹೇಳ್ತಾರೆ. ಈಗ ನಿಮ್ದು ಬ್ಲಾಗ್ ಏನಾದ್ರು ವೆಬ್ಸೈಟ್ ಇದ್ರೆ, ಒಳ್ಳೆ ಟ್ರಾಫಿಕ್ ಏನಾದ್ರು ಇದ್ರೆ, ಅದರಲ್ಲಿ ಲಕ್ಷಾಂಗಟ್ಟಲೆ ಟ್ರಾಫಿಕ್ ಏನಾದ್ರು ಬರ್ತಾ ಇದ್ರೆ ನೀವು ಗೆಸ್ಟ್ ಪೋಸ್ಟ್ ಕೂಡ ಮಾಡ್ಬೋದು. ಅಂದ್ರೆ ಅದಕ್ಕೆ ಇಂತಿಷ್ಟು ಅಂತ ಪೇಮೆಂಟ್ ತಗೊಳ್ತಾರೆ. ನಿಮ್ದು ಏನಾದ್ರು ಪೋಸ್ಟ್ ಇದ್ರೆ ನಮ್ಮ ಬ್ಲಾಗ್ ಅಲ್ಲಿ ನಾವು ಹಾಕ್ತೀವಿ, ಯಾಕೆಂದ್ರೆ ನಮ್ದಲ್ಲಿ ಟ್ರಾಫಿಕ್ ತುಂಬಾ ಹೈ ಆಗಿರುತ್ತೆ ಅಂತ ಇದು ಮಾಡಿ ಇಲ್ಲಿ ಸೈಡ್ ಬಾರ್ ಅಲ್ಲಿ ಹಾಕ್ತಾ ಇರ್ತಾರೆ. ಓಕೆ, ಸೈಡ್ ಬಾರ್ ಏನಂತ ನಾವು ತಿಳಿಸ್ಲಿಕ್ಕೆ ನಾನು ಇದನ್ನು ತಿಳಿಸ್ತಾ ಇದ್ದೇನೆ ನಿಮ್ಗೆ ಹೇಗಿರುತ್ತೆ ಅಂತ. ಓಕೆ, ಸೊ ಈಗ ನಮ್ದು ಆಲ್ರೆಡಿ ನಾವು ಪೇಜ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಈಗ ಏನಂದ್ರೆ ವೆಬ್ಸೈಟ್ ಹೇಗೆ ಮಾಡೋದು, ವೆಬ್ಸೈಟ್ ಸರ್ವಿಸ್ ಬೇಸ್ ಅಂದ್ರೆ ಬಿಸ್ನೆಸ್ ಯಾವ ರೀತಿ ವೆಬ್ಸೈಟ್ ನಾವು ಕ್ರಿಯೇಟ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಈಗ ಇಲ್ಲಿ ಎಡಿಟ್ ವಿತ್ ಎಲಿಮೆಂಟರ್ ಅಂತ ನಿಮ್ಗೆ ಆಪ್ಷನ್ ಸಿಗುತ್ತೆ. ನಾವು ಯಾಕೆಂದ್ರೆ ಎಲಿಮೆಂಟರ್ ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಎಡಿಟ್ ವಿತ್ ಎಲಿಮೆಂಟರ್ ಅಂತ ನಾವು ಹೋಗ್ಬೇಕು ಇಲ್ಲಿಗೆ. ಸೊ ಯಾವುದೇ ವೆಬ್ಸೈಟ್ ಮಾಡೋ ಮೊದಲು, ಈಗ ಎಕ್ಸಾಂಪಲ್ ನಿಮ್ ಕ್ಲೈಂಟ್ ಏನಾದ್ರು ಹೇಳ್ತಾರೆ ಅಂದ್ರೆ ನಮ್ಗೆ ವೆಬ್ಸೈಟ್ ಬೇಕು ಮಾಡಿಕೊಡಿ ಅಂತ, ನೀವು ಮೊದಲದಾಗ ಅವ್ರದ್ದು ಕೇಳ್ಬೇಕು ಯಾವ್ದಾದ್ರು ಒಂದು ರೆಫರೆನ್ಸ್ ಏನಾದ್ರು ವೆಬ್ಸೈಟ್ ಇದೆಯಾ ನಿಮ್ಮ ಹತ್ರ. ಅಂದ್ರೆ ಅವರು ಕೂಡ ಯಾವ್ದಾದ್ರು ಒಂದು ವೆಬ್ಸೈಟ್ ನೋಡಿರ್ತಾರೆ, ಅಂದ್ರೆ ಅವ್ರಿಗೆ ಕೂಡ ಲೈಕ್ ಆಗಿರುತ್ತೆ. ಅಂದ್ರೆ ನನ್ಗೆ ಕೂಡ ಇದೇ ರೀತಿ ವೆಬ್ಸೈಟ್ ಬೇಕಂತ ಹೇಳ್ತಾರೆ, ರೆಫರೆನ್ಸ್ ವೆಬ್ಸೈಟ್ ಅನ್ನು ನಿಮ್ಗೆ ಅವರು ಸೆಂಡ್ ಮಾಡ್ತಾರೆ. ಅದೇ ರೀತಿ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಅದು ರೆಫರೆನ್ಸ್ ಸೈಟ್ ಆಗುತ್ತೆ. ಓಕೆ, ಅದೇ ರೀತಿ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಸೊ ನಾವಿಲ್ಲಿ ಈಗ ಒಂದು ರೆಫರೆನ್ಸ್ ಸೈಟ್ ಅನ್ನು ನಾವು ನೋಡ್ತಿದ್ದೀವಿ. ಈಗ ಇದೇ ರೀತಿ ನಾವು ಮಾಡ್ಲಿಕ್ಕೆ ಹೇಗ್ ಮಾಡ್ತೀವಿ ಅಂತ ಒಂದು ಟ್ರೈ ಮಾಡ್ಸೋಣ. ಓಕೆ, ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಇದೊಂದು ರೆಫರೆನ್ಸ್ ಸೈಟ್ ಅಂತ ನಾನು ತಗೊಳ್ತಿದ್ದೀನಿ. ಸೊ ಇಲ್ಲಿ ಆಲ್ರೆಡಿ ನಾವು ಹೇಳಿರುವ ಹಾಗೆ ಈಗ ನಾವೀಗ ಕ್ರಿಯೇಟ್ ಮಾಡ್ತಿದ್ವಿ ಹೋಮ್ ಪೇಜ್ ಇದು. ಓಕೆ, ಹೋಮ್ ಪೇಜ್ ಹೇಗಿರುತ್ತೆ ಅಂತ ನಾವು ಇಲ್ಲಿಂದ ನಾವು ಟ್ರೈ ಮಾಡ್ತಾ ಹೋಗೋಣ ಹೇಗಿರುತ್ತೆ ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ಆಗಿರುತ್ತೆ. ಸೊ ನಾವು
ಹೋಮ್ ಪೇಜಲ್ಲಿ ಎಡಿಟ್ ವಿತ್ ಎಲಿಮೆಂಟರ್ ಮಾಡುವಾಗ ನಮಗೆ ಈ ರೀತಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದೀಗ ನಾವು ಪ್ರೋ ವರ್ಷನ್ ಏನು ಯೂಸ್ ಮಾಡ್ತಾ ಇಲ್ಲ, ಫ್ರೀ ವರ್ಷನ್ ನಾವು ಮಾಡ್ತಿರೋದು ಈಗ. ಓಕೆ, ಈ ರೀತಿ ಆಪ್ಷನ್ ಸಿಗುತ್ತೆ. ಇನ್ನು ಕೆಲವೊಂದು ಏನಾಗುತ್ತೆ ಅಂದ್ರೆ ಇಲ್ಲಿ ಗ್ರಿಡ್ ಆಪ್ಷನ್ ಅಂತ ಸಿಗುತ್ತೆ ನಿಮ್ಗೆ. ಓಕೆ, ಕಂಟೈನರ್ ಅಲ್ಲೆಲ್ಲ ಬರುತ್ತೆ. ಅದು ನಾನು ಆಲ್ರೆಡಿ ವಿಡಿಯೋದಲ್ಲಿ ಮೊದಲೇ ನಾನು ಹೇಳಿದ್ದೇನೆ, ಅದು ಹೇಗೆ ಡಿಸೇಬಲ್ ಮಾಡಬೇಕು, ಹೇಗೆ ಆಕ್ಟಿವೇಟ್ ಮಾಡ್ಬೇಕಂತ. ಒಂದು ವೇಳೆ ನೀವು ನೋಡಿಲ್ಲ ಅಂದ್ರೆ ಅದನ್ನು ನೋಡಿ ಈ ರೀತಿ ಕೂಡ ನೀವು ಮಾಡ್ಕೋಬಹುದು. ಓಕೆ, ಮೊದಲನೇದಾಗಿ ಈಗ ರೆಫರೆನ್ಸ್ ನಾವು ಸೈಟ್ ಅನ್ನು ನಾವು ತಗೊಂಡಿದ್ದೀವಿ. ಸೊ ರೆಫರೆನ್ಸ್ ಸೈಟ್ ಇಟ್ಕೊಂಡು ನಾವು ಹೇಗೆ ನಾವು ಒಂದು ವೆಬ್ಸೈಟ್ ಅನ್ನು ಮಾಡ್ಲಿಕ್ಕೆ ಆಗುತ್ತೆ ಅಂತ ಒಂದು ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ ಯಾವುದು ಕೂಡ ಅಷ್ಟೇ, ನೀವು ವೆಬ್ಸೈಟ್ ಮಾಡೋ ಮೊದಲು ನೀವು ಏನ್ ಮಾಡ್ಬೇಕಂದ್ರೆ ಒಂದು ಸ್ಟ್ರಕ್ಚರ್ ಹೇಗಿದೆ ಅಂತ ನೀವು ನೋಡ್ತಾ ಹೋಗ್ಬೇಕು. ಅಂದ್ರೆ ಒಂದು ಸೆಕ್ಷನ್ ಬಂದಿದೆಯಾ, ಸೆಕ್ಷನ್ ಒಳಗೆ ಎಷ್ಟು ಕಾಲಮ್ ಇದೆ, ಇಮೇಜ್ ಬಂದಿದೆಯಾ, ಹೆಡ್ಡಿಂಗ್ ಬಂದಿದೆಯಾ, ಟೆಕ್ಸ್ಟ್ ಎಡಿಟರ್ ಬಂದಿದೆಯಾ, ಬಟನ್ ಬಂದಿದೆಯಾ ಅಂತ. ಸೊ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು, ವಿಜುವಲೈಸೇಷನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ನಿಮ್ಗೆ ಅಲ್ಲಿ ನಿಮ್ಗೊಂದು ಪ್ರಾಕ್ಟೀಸ್ಗೆ ನೀವು ಮಾಡ್ತಾ ಇದ್ರೆ ಒಂದು 5-6 ನೀವು ವೆಬ್ಸೈಟ್ ಮಾಡೋವರೆಗೂ ಮಾತ್ರ. ಆಮೇಲೆ ನಿಮ್ಗೆ ಇದು ಹೋಲ್ಡ್ ಅಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ಇದು. ಓಕೆ, ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ಸೊ ಮೊದಲನೇದಾಗಿ ಈಗ ಹೇಗೆ ಮಾಡ್ಬೇಕಂತ ನೋಡ್ತಾ ಹೋಗೋಣ. ನೋಡಿ, ಇದೊಂದು ಸೆಕ್ಷನ್ ತಗೊಂಡಿದ್ದಾರೆ. ಓಕೆ, ಇಲ್ಲಿ ನೀವು ಆಲ್ರೆಡಿ ನೋಡ್ತಾ ಇರ್ಬೇಕು, ಇದೊಂದು ಸೆಕ್ಷನ್, ಇದು ಫುಲ್ ಒಂದು ಸೆಕ್ಷನ್, ಅಲ್ಲಿ 2 ಕಾಲಮ್ ಇದೆ. ಓಕೆ, ಇದನ್ನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡ್ತಾ ಹೋಗೋಣ. ಈಗ ನಾನು ಕೂಡ ಒಂದು ಸೆಕ್ಷನ್ ತಗೊಳ್ತಾ ಇದ್ದೀನಿ. ಈಗ ಅದು 2 ಸೆಕ್ಷನ್ ಇದೆ. ಅಂದ್ರೆ ಸೆಕ್ಷನ್ ಒಂದೇ, ಅದರಲ್ಲಿ 2 ಕಾಲಮ್ ಇದೆ. ಸೊ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡಲ್ಲಿ ಏನಿದೆ, ಮೊದಲನೇದಾಗಿ ಹೆಡ್ಡಿಂಗ್ ಇದೆ, 2ನೇ ಹೆಡ್ಡಿಂಗ್ ಇದೆ. ಇದು ಹೆಡ್ಡಿಂಗ್ ಅಲ್ಲ, ಓಕೆ, ಇದು ಟೆಕ್ಸ್ಟ್ ಎಡಿಟರ್ ಅಂತ ಹೇಳ್ತಾರೆ. ಅದನ್ನ ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾನು ಹೆಡ್ಡಿಂಗ್ ತಗೊಳ್ತಾ ಇದ್ದೀನಿ. ಹೆಡ್ಡಿಂಗ್ ತಗೊಂಡು ಏನಿದೆ ನೋಡಿ, ಇದನ್ನು ನಾನು ಕಾಪಿ ಮಾಡ್ತಾ ಇದ್ದೀನಿ. ಕಾಪಿ ಮಾಡಿ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಟೆಂಟ್ ಅಲ್ಲಿ ಟೈಟಲ್ ಅಂತ ಇರುತ್ತೆ ನೋಡಿ, ಪೇಸ್ಟ್ ಮಾಡಿದ್ರೆ ಆಯ್ತು. ಓಕೆ, ಇದು ನಿಮ್ದು ಇಲ್ಲಿ ಬಂತು. ನೆಕ್ಸ್ಟ್ ಏನಂದ್ರೆ ನಮಗೆ ಇನ್ನೊಂದು ಟೈಟಲ್ ಬೇಕು. ಇಲ್ಲಿ ಇನ್ನೊಂದು ಟೈಟಲ್ ಬೇಕು. ಅಂದ್ರೆ ಎಲಿಮೆಂಟರ್ ಅಲ್ಲಿ ಒಂದು ಒಳ್ಳೆ ಆಪ್ಷನ್ ಏನಂದ್ರೆ ನೀವು ಅದನ್ನು ಡುಪ್ಲಿಕೇಟ್ ಮಾಡ್ತಾ ಹೋಗ್ಬೋದು. ಒಮ್ಮೆ ಮಾಡಿದ ನೀವು ಏನು ಕೆಲಸ ಇದೆ ನೋಡಿ, ಅದನ್ನು ನೀವು ಡುಪ್ಲಿಕೇಟ್ ಮಾಡ್ತಾ ಹೋಗ್ಬೇಕು. ಸೊ ಡುಪ್ಲಿಕೇಟ್ ಹೇಗೆ ಮಾಡೋದಂದ್ರೆ ಜಸ್ಟ್ ಇಲ್ಲಿ ಕ್ಲಿಕ್ ಹೊಡೆದು ಡುಪ್ಲಿಕೇಟ್ ಮಾಡಿದ್ರೆ ಆಯ್ತು. ನೋಡಿ, ಇದು ಡುಪ್ಲಿಕೇಟ್ ಆಯ್ತು. ನೆಕ್ಸ್ಟ್ ಅಲ್ಲಿ ಬೇಕಾಗಿರೋದು ನಮಗೆ ಟೆಕ್ಸ್ಟ್ ಎಡಿಟರ್. ಇಲ್ಲಿ ಟೆಕ್ಸ್ಟ್ ಎಡಿಟರ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಓಕೆ, ಟೆಕ್ಸ್ಟ್ ಎಡಿಟರ್ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬೇಕಾಗಿರೋದು ಇದು ಬಟನ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಬಟನ್ ಹೇಗೆ ಇದು ಮಾಡ್ಬೇಕಂದ್ರೆ ಇಲ್ಲಿ 9 ಡಾಟ್ ಇರುತ್ತೆ, ಇಲ್ಲಿ ಬಟನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ಹೋಗಿ ಬೆಟರ್ ಆಯ್ತು, ಇಲ್ಲಿ ಇಷ್ಟೇ ಇರೋದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಗೂಗಲ್ ರೇಟಿಂಗ್ ಅಂತ ಒಂದು ಹಾಕಿದ್ದಾರೆ. ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತೆ ಅಂದ್ರೆ ಈಗದು ಕೆಲವೊಮ್ಮೆ ಲಿಂಕ್ ಹಾಕಿರ್ತಾರೆ, ಕೆಲವೊಂದು ಇಮೇಜ್ ಇರುತ್ತೆ. ಇಮೇಜ್ ಇದೆ ಅಂತ ಹೇಗೆ ಗೊತ್ತಾಗ್ತದೆ ಅಂದ್ರೆ ನಾವು ಇದನ್ನು ಹೋಲ್ಡ್ ಮಾಡಿ ಜಸ್ಟ್ ಒಂದು ಡ್ರ್ಯಾಗ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇದು ಇಮೇಜ್ ಅಂತ. ಯಾಕಂದ್ರೆ ಇದು ಮೂವ್ ಆಗ್ತಿದೆ. ಓಕೆ, ಇದು ಕೂಡ ಅಷ್ಟೇ, ಇದು ಮೂವ್ ಆಗ್ತಿದೆ, ಹಾಗಾದ್ರೆ ಇದು ಇಮೇಜ್ ಆಗಿರ್ಬೇಕು. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ 9 ಡಾಟ್ ಕ್ಲಿಕ್ ಮಾಡಿ ಇಮೇಜ್ ಅನ್ನು ನಾವಿಲ್ಲಿ ಇನ್ಸರ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಇಮೇಜ್ ಇರೋದರಿಂದ ನಾವಿಲ್ಲಿ ಇಮೇಜ್ ಅನ್ನು ಇನ್ಸರ್ಟ್ ಮಾಡ್ತೇವೆ. ಹೀಗೆ ಮಾಡಿ ಯಾವತ್ತು ಕೂಡ ನೀವು ಅಷ್ಟೇ, ನೀವು ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಅಪ್ಡೇಟ್ ನೀವು ಮಾಡ್ತಾ ಇರಬೇಕು. ಓಕೆ, ಅಪ್ಡೇಟ್ ಮಾಡ್ತಾ ಇರಬೇಕು. ಹಾಗೆ ಇನ್ನೊಂದು ಸೈಟಲ್ಲಿ ನೀವು ಅದನ್ನು ರಿಫ್ರೆಶ್ ಮಾಡ್ತಾ ಇರಬೇಕು, ಅಂದ್ರೆ ಹೇಗೆ ಆಗಿದೆ ಅಂತ ನೋಡ್ಬೇಕಲ್ಲ, ಅದಕ್ಕಾಗಿ. ಸೊ ನಾನು ಇಲ್ಲಿ ರಿಫ್ರೆಶ್ ಮಾಡ್ತಾ ಇದ್ದೀನಿ. ರಿಫ್ರೆಶ್ ಮಾಡುವ ಕೂಡ ಇಲ್ಲಿ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ, ಯಾವತ್ತೂ ಕೂಡ ಅಷ್ಟೇ ನಾವು ವೆಬ್ಸೈಟ್ ಮಾಡುವಾಗ ಹೋಮ್ ಪೇಜನ್ನು ಹೋಮ್ ಪೇಜಲ್ಲಿ ಇರ್ತೀವಿ, ಬ್ಲಾಗ್ ಪೇಜನ್ನು ಬ್ಲಾಗ್ ಪೋಸ್ಟಲ್ಲಿ ಇರ್ತೀವಿ. ಅದನ್ನು ಹೇಗೆ ಅಂತ ಇನ್ನೊಮ್ಮೆ ನಾನು ಹೇಳ್ತಿದ್ದೇನೆ. ಈಗ ಇಲ್ಲಿ ಸೆಟ್ಟಿಂಗಲ್ಲಿ ಹೋಗಿ ರೀಡಿಂಗ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ಲೇಟೆಸ್ಟ್ ಪೋಸ್ಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕೆಳಗಡೆ ಸ್ಟ್ಯಾಟಿಕ್ ಪೇಜ್ ಅಂತ ಆಪ್ಷನ್ ಇರುತ್ತೆ ನಿಮಗೆ. ಇಲ್ಲಿ ಹೋಮ್ ಪೇಜಲ್ಲಿ ಹೋಗಿ ನೀವು ಹೋಮ್ ಪೇಜ್ ಕ್ರಿಯೇಟ್ ಮಾಡಿದ್ರಿ ನೋಡಿ, ಹೋಮ್ ಪೇಜ್ ಸೆಲೆಕ್ಟ್ ಮಾಡಬೇಕು. ಪೋಸ್ಟ್ ಪೇಜಲ್ಲಿ ಇಲ್ಲಿ ಬ್ಲಾಗ್ ನಾನು ಪೇಜ್ ನಾನು ಮಾಡಿಲ್ಲ, ಹಾಗಾಗಿ ನಾನು ಸೆಲೆಕ್ಟ್ ಮಾಡ್ತಾ ಇಲ್ಲ. ಈಗ ಅದು ನೆಕ್ಸ್ಟ್ ಬ್ಲಾಗ್ ಸೆಕ್ಷನ್ ಅಲ್ಲಿ ಮಾಡುವಾಗ ನಾನು ಅದನ್ನು ಮಾಡ್ತೀನಿ. ಹೀಗೆ ಮಾಡಿ ಸೇವ್ ಚೇಂಜಸ್ ಅಂತ ಕೊಡಬೇಕು. ಓಕೆ, ಇಲ್ಲಿ ವಿಸಿಟ್ ಸೈಟ್ ಅಂತ ಮಾಡಿದ್ರೆ ಈಗ ನೋಡಿ, ಇಲ್ಲಿ ಹೋಮ್ ಪೇಜ್, ಇಲ್ಲಿ ನಾನು ಕ್ಲಿಕ್ ಮಾಡುವಾಗ ಹೋಮ್ ಪೇಜೇ ಬಂತು. ಅಂದ್ರೆ ಈಗ ನೋಡಿ, ಇದು ಈಗ ನಾನು ಏನ್ ಮಾಡಿದ್ದೀನಿ, ಇದಕ್ಕೆ ಕಂಪ್ಯಾರಿಸನ್ ಇಲ್ಲ. ಓಕೆ, ಅಂದ್ರೆ ನಾವು ಯಾವ್ದು ಕೂಡ ಇಲ್ಲಿ ಆಡ್ ಮಾಡಿಲ್ಲ, ಬರೀ ನಾವು ಇಮೇಜಸ್ ಅನ್ನು ತಗೊಂಡಿದ್ವಿ, ಹೆಡರ್ ಅನ್ನು ತಗೊಂಡಿದ್ವಿ, ಅಂದ್ರೆ
ಯಾವ್ದು ನೀವು ಟೈಟಲ್ ಅಂತ ತಗೊಂಡಿದೀವಿ ಅಷ್ಟೇ. ನಾವು ಯಾವ್ದು ಸ್ಟೈಲ್ ಆಗಿ ಯಾವ್ದು ಕೂಡ ಇಲ್ಲಿ ಮಾಡಲಿಲ್ಲ ಇಲ್ಲಿ. ಸೊ ಇದನ್ನ ನಾವು ಈಗ ಕಸ್ಟಮೈಸ್ ಮಾಡ್ತಾ ಹೋಗೋಣ. ಸೊ ಯಾವ್ದು ಕೂಡ ಅಷ್ಟೇ, ಈ ಡಿಸೈನ್ ಎಲ್ಲ ಆಗುದು ಎಲ್ಲಿ ಅಂದ್ರೆ ಇಲ್ಲಿ 3 ಆಪ್ಷನ್ ಇರುತ್ತೆ: ಕಂಟೆಂಟ್, ಸ್ಟೈಲ್, ಅಡ್ವಾನ್ಸ್ಡ್. ಎಲ್ಲ ವೆಬ್ಸೈಟ್ಗಳು ಸ್ಟೈಲ್ ಆಗಿ ಅಂದ್ರೆ ಒಂದು ಯೂಸರ್ ಫ್ರೆಂಡ್ಲಿ ಆಗಿ ಕಾಣುತ್ತೆ ಅಂದ್ರೆ, ಒಂದು ಸ್ಟೈಲ್ ಆಗಿ ಇರುತ್ತೆ ಅಂದ್ರೆ ಅದಕ್ಕೆ ಕಾರಣ ಇಲ್ಲಿ ಸ್ಟೈಲ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಇದರಿಂದನೇ ಮಾಡುದು. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಂದ್ರೆ ಇದೊಂದು ಟೆಸ್ಟ್ ಇದೆ ಬಟ್ ಅಷ್ಟು ದೊಡ್ಡದಾಗಿಲ್ಲ. ಓಕೆ, ಸೈಜ್ ಅದರದ್ದು ತುಂಬಾ ಚಿಕ್ಕದಾಗಿದೆ. ಸೊ ಅದನ್ನು ನಾವು ಹೇಗೆ ಮಾಡುದಂದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾವು ಇಲ್ಲಿ ಕ್ಲಿಕ್ ಮಾಡ್ತೀವಿ. ಓಕೆ, ಕ್ಲಿಕ್ ಮಾಡಿ ಸ್ಟೈಲ್ಗೆ ಹೋಗ್ತೀವಿ. ಸ್ಟೈಲಿಗೆ ಹೋಗಿ ಇಲ್ಲಿ ಟೈಪೋಗ್ರಫಿ ಅಂತ ಒಂದು ನಿಮ್ಗೆ ಆಪ್ಷನ್ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಸೈಜ್ ನೋಡಿ. ಈಗ ನೋಡಿ, ಎಷ್ಟು ಬೇಕಷ್ಟು ದೊಡ್ಡ ಮಾಡ್ಬೋದು, ಎಷ್ಟು ಬೇಕಷ್ಟು ಚಿಕ್ಕದು ಕೂಡ ಮಾಡ್ಬೋದು. ಸೊ ನಮಗೆ ಈಗ ಬೇಕಾಗಿರೋದು ಚಿಕ್ಕದಾಗಿರೋದು ನಾವು ಚಿಕ್ಕದನ್ನು ಮಾಡ್ತಿದ್ವಿ. ಓಕೆ, ಅಂದ್ರೆ ಸ್ವಲ್ಪ ಸ್ಮಾಲ್ ಆಗಿ ನಾವು ಯೂಸ್ ಮಾಡ್ತಿದ್ವಿ. ಇದು ನೆಕ್ಸ್ಟ್ ಇಲ್ಲಿ ನೋಡಿ, ಇದು ದೊಡ್ಡದಿದೆ. ಈಗ ಇದನ್ನು ಹೇಗೆ ಮಾಡೋದಂದ್ರೆ ಇಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿ ಎಡಿಟ್ ಎಡಿಂಗ್ ಅಂತ ಇರುತ್ತೆ ನೋಡಿ. ಇಲ್ಲಿ ಆಪ್ಷನ್ ತಗೊಂಡು ನೀವು ಅಲ್ಲಿ ಯಾವ ಟೆಸ್ಟ್ ಅನ್ನು ಮೊದಲು ನಾವು ಅದನ್ನು ಕಾಪಿ ಮಾಡೋಣ. ಕಾಪಿ ಮಾಡಿ ಇಲ್ಲಿ ನಾವು ಪೇಸ್ಟ್ ಮಾಡೋಣ. ಇಲ್ಲಿ ಕಂಟೆಂಟ್ ಅಲ್ಲಿ ನಾವು ಇದನ್ನು ಚೇಂಜ್ ಮಾಡ್ತಿದ್ವಿ ಈಗ. ಓಕೆ, ಇಲ್ಲಿ ನಾವಿಲ್ಲಿ ಚೇಂಜ್ ಮಾಡಿದ್ವಿ. ಬಟ್ ಏನಂದ್ರೆ ಅಲೈನ್ಮೆಂಟ್ ಆಗ್ಲಿ ಫಾಂಟ್ ಆಗ್ಲಿ ಇದು ಮ್ಯಾಚ್ ಆಗ್ತಾ ಇಲ್ಲ. ಸೊ ಇಲ್ಲಿ ನಾವು ಒಂದು ಎಕ್ಸ್ಟೆನ್ಷನ್ ನಾವು ಯೂಸ್ ಮಾಡಬೇಕಾಗುತ್ತೆ. ಅದು ಎಕ್ಸ್ಟೆನ್ಷನ್ ಏನಂದ್ರೆ ಇಲ್ಲಿ ನಿಮಗೆ ವಾಟ್ ಫಾಂಟ್ ಅಂತ ಒಂದು ಎಕ್ಸ್ಟೆನ್ಷನ್ ಬರುತ್ತೆ. ಅದು ಗೂಗಲ್ ಕ್ರೋಮ್ ಅಲ್ಲಿ ನಿಮ್ಗೆ ಸಿಗ್ಬಿಡುತ್ತೆ. ಎಕ್ಸ್ಟೆನ್ಷನ್ ನೀವು ಇನ್ಸ್ಟಾಲ್ ಮಾಡಿದ್ರೆ ಆಯ್ತು. ವಾಟ್ ಫಾಂಟ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈಗ ನೋಡಿ, ನನಗೆ ಯಾವ ಫಾಂಟ್ ಮೇಲೆ ನಾನು ಹೋಗ್ತಿದ್ದೆ ನೋಡಿ, ಅದು ನನಗೆ ಅಲ್ಲಿ ತೋರಿಸುತ್ತೆ ಅದು ಯಾವ ಫಾಂಟ್ ಅಲ್ಲಿ ಯೂಸ್ ಮಾಡಿದ್ದಾರೆ ಅಂತ. ನೋಡಿ, ಇಲ್ಲಿ ರೋಬೋಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೂಡ ಅಷ್ಟೇ ರೋಬೋಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಕೂಡ ಅಷ್ಟೇ. ಸೊ ಇಲ್ಲಿ ಎಕ್ಸಿಟ್ ಮಾಡಿದ್ರೆ ಆಯ್ತು. ಅಂದ್ರೆ ನನಗೆ ಗೊತ್ತಾಯ್ತು ಯಾವ ಅಲ್ಲಿ ಫಾಂಟ್ ಯೂಸ್ ಮಾಡಿದ್ದಾರೆ ಅಂತ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಟೈಪೋಗ್ರಫಿಯಲ್ಲಿ ಹೋಗಿ ಸ್ಟೈಲಲ್ಲಿ ಟೈಪೋಗ್ರಫಿಯಲ್ಲಿ ಇಲ್ಲಿ ಫ್ಯಾಮಿಲಿಯಲ್ಲಿ ರೋಬೋಟೋ ಅಂತ ನಾನು ಸರ್ಚ್ ಮಾಡ್ತೀನಿ. ರೋಬೋಟ್ ಅಂತ ಇಲ್ಲಿ ಆಪ್ಷನ್ ಇದೆ ನೋಡಿ, ರೋಬೋಟನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟೈಲ್ಗೆ ಹೋಗಿ ಟೈಪೋಗ್ರಫಿಯಲ್ಲಿ ಫ್ಯಾಮಿಲಿಯಲ್ಲಿ ರೋಬೋಟೋ ಅಂತ ನಾನು ಸರ್ಚ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಆಯ್ತು ನೋಡಿದ್ದು. ಬಟ್ ಇಲ್ಲಿ ನೀವು ಕೇಳ್ಬೋದು ಇದು ಸ್ವಲ್ಪ ದೊಡ್ಡದಾಗಿದೆ ಅಲ್ಲ, ಅಂದ್ರೆ ಫಾಂಟ್ ಸೈಜ್ ದೊಡ್ಡದಾಗಿದೆ. ಆಗ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸೈಜ್ ಅಂತ ಇರುತ್ತೆ ನೋಡಿ, ಇದನ್ನ ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಅದಷ್ಟೇ. ಕಸ್ಟಮರ್ ಏನಿದೆ ನೋಡಿ ಅದು ಇಲ್ಲಿ ಕೆಳಗೆ ಬಂತು, ಕರೆಕ್ಟಾ? ಇದು ಕೆಳಗೆ ಬಂದಿದೆ. ಈಗ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಅಪ್ಪರ್ ಕೇಸ್ ಇಲ್ಲ, ಅದು ನಾರ್ಮಲ್ ಆಗಿ ಮಾಡಿದ್ದಾರೆ. ಒಂದ್ ವೇಳೆ ಅಪ್ಪರ್ ಕೇಸ್ ಇದ್ರೆ ಏನ್ ಮಾಡ್ಬೇಕಂತ ನಾನು ಹೇಳ್ತಿದ್ದೀನಿ. ಇದು ವೆಯ್ಟ್ ಅಂತ, ನೀವೀಗ ಸೆಮಿ ಬೋಲ್ಡ್ ಕೊಟ್ರೆ ಈ ರೀತಿ ಇರುತ್ತೆ, ಮೀಡಿಯಂ ಕೊಟ್ರೆ ನೋಡಿ ಈ ರೀತಿ ಆಗುತ್ತೆ, ನಾರ್ಮಲ್ ಕೊಟ್ರೆ ನೋಡಿ ಅದರದ್ದು ಫಾಂಟ್ ಸೈಜ್ ಅಂದ್ರೆ ಅದು ಏನು ಬೋಲ್ಡ್ನೆಸ್ ಇದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಲೈಟ್ ಕೊಟ್ರೆ ತುಂಬಾ ಲೈಟ್ ಆಗುತ್ತೆ. ಸೊ ನಾವಿಲ್ಲಿ 600 ಅಂತ ಇರ್ತಾ ಹೋಗೋಣ. ಟ್ರಾನ್ಸ್ಫಾರ್ಮ್ ನೋಡಿ, ಈಗ ಒಂದ್ ವೇಳೆ ನಿಮಗೆ ಎಲ್ಲ ಅಪ್ಪರ್ ಕೇಸ್ ಬೇಕಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆಯ್ತು, ಟ್ರಾನ್ಸ್ಫಾರ್ಮ್ ಅಪ್ಪರ್ ಕೇಸ್ ಆಯ್ತು. ಲೋವರ್ ಕೇಸ್ ಬೇಕಿದ್ರೆ ಲೋವರ್ ಕೇಸ್ ಆಯ್ತು. ಇಲ್ಲಿ ಕ್ಯಾಪಿಟಲೈಸ್ ಬೇಕಂದ್ರೆ ನೋಡಿ, ಇದು ಮೊದಲೇದು ಲೆಟರ್ ಇದ್ದು ಎಲ್ಲ ಏನ್ ವರ್ಡ್ ಇದೆ ಅದರ ಮೊದಲೇ ಲೆಟರ್ ಎಲ್ಲ ಕ್ಯಾಪಿಟಲ್ ಆಗಿದೆ. ನಾರ್ಮಲ್ ಆದ್ರೆ ನಾರ್ಮಲ್. ಇಲ್ಲಿ ಹೇಗಿದೆ, ಇಲ್ಲಿ ನಾರ್ಮಲ್ ಇದೆ. ಸೊ ನಾವು ಕೂಡ ಇಲ್ಲಿ ನಾರ್ಮಲ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಇದಾದ್ಮೇಲೆ ಇಲ್ಲಿ ಸ್ಟೈಲ್ ಅಂತ ಬರುತ್ತೆ. ನಾರ್ಮಲ್, ಇಟಾಲಿಕ್, ಅಬ್ಲಿಕ್ಯೂ ಅಂತ ಇದೆ ಇದೊಂದು. ಸೊ ನಾನು ಡಿಫಾಲ್ಟ್ ಅಲ್ಲಿ ಇರ್ತಿದ್ದೀನಿ. ಇಲ್ಲಿ ಬೇಕಿದ್ರೆ ಅಂಡರ್ಲೈನ್ ಬೇಕಿದ್ರೆ ಅಂಡರ್ಲೈನ್, ಓವರ್ಲೈನ್ ಬೇಕಿದ್ರೆ ಓವರ್ಲೈನ್, ಲೈನ್ ಥ್ರೂ ಬೇಕಾದ್ರೆ ಇದು ಸ್ಟ್ರೈಕ್ಔಟ್, ನನ್ನ ಅಂದ್ರೆ ನಾನು. ಓಕೆ, ಇದಾದ್ಮೇಲೆ ಈಗ ನೆಕ್ಸ್ಟ್ ಇಲ್ಲಿ ಟೆಸ್ಟ್ ಎಡಿಟರ್ ಅಂತ ಅವರು ಕೊಟ್ಟಿದ್ದಾರೆ ಆಲ್ರೆಡಿ. ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಪೇಸ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ಎಲ್ಲಿವರೆಗಿದೆ ಅಂತ ನೀವು ನೋಡ್ಬೇಕು. ಇಲ್ಲಿ ಹ್ಯಾಂಡಿಗೆ ಎಂಡ್ ಆಗಿದೆ. ಓಕೆ, ಇಲ್ಲಿ ಮಾತ್ರ ಇದು ಎಂಡ್ ಆಗ್ಲಿಲ್ಲ, ಇಲ್ಲಿ ಸ್ವಲ್ಪ ಜಾಸ್ತಿ ಬಂದಿದೆ. ಹೇಗೆ ಮಾಡ್ಬೇಕಂದ್ರೆ ಸೇಮ್ ಟೈಪೋಗ್ರಫಿಗೆ ಹೋಗಿ ಟೆಸ್ಟ್ ಅಲ್ಲಿ ಸ್ವಲ್ಪ
ಜಾಸ್ತಿ ಮಾಡಬೇಕು. ಆ್ಯಂಡ್ ಬರುವವರೆಗೆ 1 ಮಿನಿಟ್, ಅಂದ್ರೆ ಹೇಗೆ ಅಂದ್ರೆ ಸ್ವಲ್ಪ ಕಡಿಮೆ ಮಾಡಿದ್ರೆ ನೋಡಿ, ಆ್ಯಂಡ್ ಇಲ್ಲಿ ಬಂತು. ಇಲ್ಲಿ ಕೂಡ ಅಷ್ಟೇ, ಆ್ಯಂಡ್ ಇಲ್ಲಿಗೆ ಬಂದಿದೆ. ಸೊ ಇಲ್ಲಿ ಆಯ್ತು ಈಗ. ಓಕೆ, ಇದು ಸ್ವಲ್ಪ ಲೈಟ್ ಆಗಿದೆ. ಸೊ ಇಲ್ಲಿ ಕೂಡ ಅಷ್ಟು ಲೈಟ್ ಆಗಿರೋದ್ರಿಂದ ಅದನ್ನು ಚೇಂಜ್ ಮಾಡ್ತಾ ಇಲ್ಲ ಈಗ. ಸೊ ಇಲ್ಲಿ ಬಟನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಗೆಟ್ಟಿಯ ಕೋಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಾನು ಕಾಪಿ ಮಾಡ್ತಿದ್ದೀನಿ ಗೆಟ್ಟಿಯ ಕೋಟ್ ಅಂತ. ಇಲ್ಲಿಗೆ ಹೋಗಿ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಎಡಿಟ್ ಬಟನ್ ಅಂತ ಇರುತ್ತೆ. ಇಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ ಕಂಟೆಂಟ್ ಅಲ್ಲಿ, ಕ್ಲಿಕ್ ಏರ್ ಅಂತ ಇರುತ್ತೆ ನೋಡಿ, ಅದನ್ನ ನಾವು ಗೆಟ್ ಕೋಟ್ ಅಂತ ನಾನು ಮಾಡಿದ್ದೀನಿ ಈಗ. ಓಕೆ, ಸೊ ಇದು ಇಮೇಜ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಈಗ ನಾನು ಜಸ್ಟ್ ಎಕ್ಸಾಂಪಲ್ಗೆ ನಾನು ಮಾಡ್ತಿರೋದ್ರಿಂದ ಏನ್ ಮಾಡ್ತೀನಿ ಅಂದ್ರೆ ರೈಟ್ ಕ್ಲಿಕ್ ಕೊಟ್ಟು ಸೇವ್ ಇಮೇಜಸ್ ಅಂತ ನಾನು ಕೊಡ್ತಾ ಇದ್ದೀನಿ. ಸೇವ್ ಇಮೇಜಸ್ ಅಂತ ಕೊಟ್ಟು ನಾನು ಅದನ್ನು ಡೌನ್ಲೋಡ್ ಮಾಡ್ತಾ ಇದ್ದೇನೆ. ಓಕೆ, ಇದು ಕೂಡ ಒಂದು ಇಮೇಜ್ ಆಗಿರೋದ್ರಿಂದ ಇದನ್ನು ರೈಟ್ ಕ್ಲಿಕ್ ಕೊಟ್ಟು ಇಮೇಜ್ ಅಲ್ಲಿ ಹೋಗಿ ನಾನು ಇದನ್ನು ಸೇವ್ ಮಾಡ್ತಿದ್ದೇನೆ. ಸೊ 2 ಇಮೇಜ್ ಈಗ ನಮಗೆ ಬಂದಿದೆ. ಓಕೆ, ಇಲ್ಲಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ ಇಮೇಜ್ ಪಾರ್ಟ್ ಅನ್ನು. ಇಲ್ಲಿ ಚೂಸ್ ಇಮೇಜ್ ಅಂತ ಆಪ್ಷನ್ ಸಿಗುತ್ತೆ. ಇಲ್ಲಿ ಅಪ್ಲೋಡ್ ಅಂತ ಕೊಡ್ಬೇಕು, ಸೆಲೆಕ್ಟ್ ಫೈಲ್ ಅಂತ. 2 ಇಮೇಜ್ ಅನ್ನು ನಾನೀಗ ಸೆಲೆಕ್ಟ್ ಮಾಡ್ತಿದ್ದೇನೆ. ಸೊ ನಮ್ಗೆ ಬೇಕಾಗಿರೋದು ಇದು ಇಮೇಜ್. ಈಗ ಯಾವತ್ತೂ ಕೂಡ ಅಷ್ಟೇ, ವೆಬ್ಸೈಟ್ ಅಲ್ಲಿ ನೀವು ಏನಾದರೂ ಫೋಟೋಸ್ ಇಮೇಜಸ್ ಏನಾದರೂ ಹಾಕ್ತಿದ್ರೆ ಅದರದ್ದು KB ಅಂದ್ರೆ ಏನು ಸೈಜ್ ಇದೆ ಏನಿದೆ ನೋಡಿ, ಅದರ MB ಅಲ್ಲಿ ಇರಬಾರ್ದು. ಅದು KB ಅಲ್ಲಿ ಇದ್ರೆ ಲೋಡಿಂಗ್ ಜಾಸ್ತಿ ಆಗುತ್ತೆ. ಓಕೆ, MB ಎಲ್ಲ ಮಾಡಿದ್ರೆ MB ಅಲ್ಲಿ ನೀವೇನಾದ್ರೂ ಇಮೇಜಸ್ ಎಲ್ಲ ತಗೊಂಡ್ರೆ ಲೋಡ್ ಜಾಸ್ತಿ ಆಗುತ್ತೆ, ವೆಬ್ಸೈಟ್ ಸ್ಲೋ ಆಗುತ್ತೆ. ಸೊ ಹಾಗಾಗಿ KB ಅಲ್ಲಿ ನಾವು ಆದಷ್ಟು ನಾವು ಯೂಸ್ ಮಾಡಬೇಕು. ಸೊ ನಾವು ಈಗ ಇಮೇಜ್ ಹಾಕಿದ್ದೀವಿ, ಇಲ್ಲಿ ಕೂಡ ಸೆಲೆಕ್ಟ್ ಮಾಡಿ ಈ ಇಮೇಜ್ ಅನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಈಗ. ಸೊ ಜಸ್ಟ್ ಒಂದು ಅಪ್ಡೇಟ್ ಮಾಡಿಬಿಡೋಣ. ಅಪ್ಡೇಟ್ ಮಾಡಿ ಹೇಗೆ ಬಂದಿದೆ ಅಂತ ಒಮ್ಮೆ ನೋಡೋಣ ಈಗ. ಸೊ ನೋಡಿ, ಈಗ ಇನ್ನು ಕೂಡ ಅಂದ್ರೆ ಸ್ವಲ್ಪ ಮಟ್ಟಿಗೆ ಇದು ಟ್ಯಾಲಿ ಆಗ್ತಿದೆ. ಈ ಒಂದು ಮೇನ್ ಪೋರ್ಷನ್ ಸೆಕ್ಷನ್ ಮಾಡಿದ್ದಾರೆ, ಈ ಪೋರ್ಷನ್ಗೆ ಇದು ಸ್ವಲ್ಪ ಟ್ಯಾಲಿ ಆಗ್ತಿದೆ. ಬಟ್ ಇನ್ನು ಕೂಡ ಇದರಲ್ಲಿ ಕಸ್ಟಮೈಸ್ ಮಾಡ್ಲಿಕ್ಕೆ ಇದೆ, ಅದು ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಾಡಿ ಟೈಪೋಗ್ರಫಿಯಲ್ಲಿ ಸೈಜ್ ಅನ್ನು ಸ್ವಲ್ಪ ಜಾಸ್ತಿ ಮಾಡೋಣ. ಓಕೆ, ಈ ರೀತಿ ನಾವು ಮಾಡಿ ಅಪ್ಡೇಟ್ ಮಾಡಬೇಕು. ಯಾಕಂದ್ರೆ ಅಲ್ಲಿ ಹೇಗಿದೆ ನೋಡಿ, ರೆಫರೆನ್ಸ್ ಸೈಟ್ ಹೇಗಿರುತ್ತೆ ನೋಡಿ, ಅದೇ ರೀತಿ ನಾವು ಮಾಡ್ತಾ ಹೋಗ್ಬೇಕು ಈಗ. ಓಕೆ, ಇಲ್ಲಿ ನಾವು ಆಲ್ರೆಡಿ ಇದೆಲ್ಲ ತಕ್ಕ ಮಟ್ಟಿಗೆ ಟ್ಯಾಲಿ ಆಗಿದೆ. ಬಟ್ ಇಲ್ಲಿ ಏನಂದ್ರೆ ಇದು ಸ್ವಲ್ಪ ಲೈಟ್ ಆಗಿದೆ, ಇದು ಸ್ವಲ್ಪ ಬೋಲ್ಡ್ ಇದೆ, ಸ್ವಲ್ಪ ಲೈಟ್ ಇದೆ. ಇಲ್ಲಿ ಸ್ವಲ್ಪ ಬೋಲ್ಡ್ ಆಗಿದೆ. ಸೊ ಅದನ್ನು ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಟೈಪೋಗ್ರಫಿಯಲ್ಲಿ ಹೋಗಿ 8 ಅಂತ ಇರುತ್ತೆ ನೋಡಿ, ನಾರ್ಮಲ್ ಮಾಡಿಬಿಡೋಣ. ಈಗ ನೋಡಿ ನಾರ್ಮಲ್ ಆಯ್ತು. ಈಗ ಇಲ್ಲಿ ಆಪ್ಷನ್ ನಿಮಗೆ ಸಿಗ್ಬಿಡುತ್ತೆ ಅಲೈನ್ಮೆಂಟ್ ಅಂತ. ಲೆಫ್ಟ್ಗೆ ಅದು ಲೆಫ್ಟ್ಗೆ, ಸೆಂಟರ್ಗೆ ಸೆಂಟರ್, ಈ ರೀತಿ ಕೂಡ ನೀವು ಮಾಡ್ಕೋಬಹುದು. ಓಕೆ, ಇದನ್ನ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಮಾಡಿ ಇಲ್ಲಿ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ನೋಡಿ. ಈಗ ಇದೇ ರೀತಿ ಬರ್ತಾ ಇದೆ. ಓಕೆ, ಇನ್ನು ಇದರ ಸೈಜ್ ಕೂಡ ಈಗ ಕಡಿಮೆ ಮಾಡ್ಲಿಕ್ಕಿದೆ. ಈಗ ಇಮೇಜ್ ಇದು ಮತ್ತೆ ಇದರದ್ದು ಕೂಡ ಹೇಗೆ ಅಂತ ನೋಡ್ತಾ ಹೋಗೋಣ. ಈಗ ಇಲ್ಲಿ ಗೆಟ್ಟೆ ಕೋಟ್ ಅಂತ ಇದೆ. ಗೆಟ್ಟೆ ಕೋಟ್ ಅಲ್ಲಿ ಹೇಗಿದೆ ನೋಡಿ, ರೇಡಿಯಸ್ ಇದೆ. ರೇಡಿಯಸ್ ಅಂದ್ರೆ ಕರು ರೀತಿ ಬಂದಿದೆ, ಅಂದ್ರೆ ಸ್ವಲ್ಪ ಕರು ಟೈಪ್ ಇದೆ. ಓಕೆ, ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೇಕು, ನಾರ್ಮಲ್ ಆಗಿ ಈಗ ನಾರ್ಮಲ್ ನೋಡುವಾಗ ಹೀಗಿರುತ್ತೆ. ಇದೇ ಹೂವರ್ ನಾವು ಏನಾದ್ರು ಮಾಡಿದ್ರೆ ಅದು ಪಿಂಕ್ ಆಗ್ತಿದೆ. ಸೊ ಇಲ್ಲಿ 2 ಕಲರ್ ಅವರು ಯೂಸ್ ಮಾಡಿದ್ದಾರೆ. ಓಕೆ, ಅದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಎಡಿಟ್ ಅಂತ ನಾವು ಇಲ್ಲಿ ಆಪ್ಷನ್ ಇರುತ್ತೆ. ಇಲ್ಲಿ ಸ್ಟೈಲಿಗೆ ಹೋಗಿ ಇಲ್ಲಿ 2 ನಿಮ್ಗೆ ಆಪ್ಷನ್ ಸಿಗುತ್ತೆ, ಒಂದು ನಾರ್ಮಲ್ ಸ್ಟೇಟ್ ಮತ್ತೆ ಹೂವರ್ ಸ್ಟೇಟ್. ನಾರ್ಮಲ್ ಸ್ಟೇಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಂದ್ರೆ ಟೆಸ್ಟ್ ವೈಟೇ ಇದೆ, ಬಟ್ ಬ್ಯಾಕ್ ಗ್ರೌಂಡ್ ಆರೆಂಜ್ ಇದೆ. ಸೊ ಏನ್ ಮಾಡ್ಬೇಕಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಲ್ಲಿ ಕಲರ್ ಅಂತ ಇರುತ್ತೆ ನೋಡಿ, ಇದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಆರೆಂಜ್ ಎಲ್ಲಿದೆ, ಆರೆಂಜ್ ಸೆಲೆಕ್ಟ್ ಮಾಡಿ ಆರೆಂಜ್ಗೆ ನಾವು ಕೊಂಡೋಗ್ಬೇಕು ಇಲ್ಲಿಗೆ. ಓಕೆ,
ಇದೀಗ ಆರೆಂಜ್ ಆಯ್ತು. ಈಗ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಬಾರ್ಡರ್ ರೇಡಿಯಸ್ ಅಂತ ಇರುತ್ತೆ ನೋಡಿ, ಇದನ್ನ ನಾವು 4 ಅಂದ್ರೆ ಯಾವ್ದು ಟಾಪ್, ರೈಟ್, ಬಾಟಮ್, ಲೆಫ್ಟ್ ಏನಿದೆ ಆಪ್ಷನ್ ಎಲ್ಲದರಲ್ಲಿ ಕೂಡ ನಾವು ಅದನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು ನೋಡಿ. ಈಗ ಅದು ಕರ್ವ್ ನೀವು ಶೇಪ್ ಪಡಿತಾ ಇದೆ ನೋಡಿ. ಈಗ ಇಲ್ಲಿದು ಕರ್ವ್ ಆಯ್ತು, ನಾನು ಇಲ್ಲಿ 30 ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಹೂವರಿಗೆ ಹೋಗ್ಬಿಡೋಣ. ಹೂವರಿಗೆ ಹೋಗುವಾಗ ಕಲರ್ ಏನಿದೆ ಅಂದ್ರೆ 1 ಮಿನಿಟ್, ಇಲ್ಲಿ ಟೆಸ್ಟ್ ಕಲರ್ ಸೇಮ್ ಇದೆ, ಬ್ಯಾಕ್ ಗ್ರೌಂಡ್ ಟೈಪ್ ಇದೆ, ಕಲರ್ ಮಾತ್ರ ಇಲ್ಲಿ ನಾವು ಚೇಂಜ್ ಮಾಡ್ತಿದ್ದೀನಿ, ಅಂದ್ರೆ ಪಿಂಕ್ ಬರಬೇಕು. ಇಲ್ಲಿ ಪಿಂಕ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇದು ಯಾವ ರೀತಿ ಬಂತು, ಪಿಂಕ್ ಬಂದಿದೆ. ಸೊ ಅದೇ ರೀತಿ ಇಲ್ಲಿ ನಾನು ಇಲ್ಲಿ ಪಿಂಕ್ ಮಾಡಿದ್ದೀನಿ. ಓಕೆ, ಇಷ್ಟೇ ಇರೋದು. ಅಂದ್ರೆ ಇಲ್ಲಿ ಮೊದಲೇ ಆರೆಂಜ್ ಇರುತ್ತೆ, ವೈಟ್ ಟೆಸ್ಟ್ ಕಲರ್ ಇರುತ್ತೆ, ಅದರ ಮೇಲೆ ಹೂವರ್ ಮಾಡುವಾಗ ಅದು ಪಿಂಕ್ ಆಗುತ್ತೆ. ಇಲ್ಲಿ ಕೂಡ ನಾವು ಹಾಗೇನೆ ಮಾಡಿದ್ವಿ, ಆರೆಂಜ್ ಇರುತ್ತೆ, ವೈಟ್ ಕಲರ್ ಇರುತ್ತೆ, ಹೂವರ್ ಮಾಡುವಾಗ ಪಿಂಕ್ ಆಗುತ್ತೆ. ಸೊ ಇದೊಂದು ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇದೊಂದು ಇಮೇಜ್ ಇದೆ, ಬಟ್ ಇಲ್ಲಿ ನಾವು ನೋಡಿರುವಾಗ ಇದು ಇಮೇಜ್ ತುಂಬಾ ದೊಡ್ಡದಿದೆ. ಇದನ್ನು ಹೇಗೆ ಕಡಿಮೆ ಮಾಡೋದು ಅಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಟು ಎಡಿಟ್ ಇಮೇಜ್ ಅಂತ ನಾವು ಮಾಡ್ತೀರಾ. ಇಲ್ಲಿ ಇಮೇಜ್ ರೆಸೊಲ್ಯೂಷನ್ ಅಂತ ಆಪ್ಷನ್ ಸಿಗುತ್ತೆ ನಿಮಗೆ. ಇದು ಆಲ್ರೆಡಿ ಅದು ಡಿಫಾಲ್ಟ್ ಆಗಿ ತಗೊಳ್ಳುತ್ತೆ, ಬಟ್ ನಾವಿಲ್ಲಿ ಕಸ್ಟಮ್ ಮಾಡೋಣ. ಒಂದು 200 ಕೊಡೋಣ. ಈಗ ಅಂದ್ರೆ ನೀವು ಇಲ್ಲಿ ವಿಡ್ತ್ ನೀವು ಸೆಲೆಕ್ಟ್ ಮಾಡಿದ್ರೆ ಸಾಕಾಗುತ್ತೆ, ವೆಯ್ಟ್ ಅಪ್ಲೈ ಮಾಡ್ಬೇಕಂತ ಏನಿಲ್ಲ. ಓಕೆ, ಇಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈಗ ಹೇಗೆ ಬಂದಿದೆ ಅಂತ ನೋಡೋಣ ಒಮ್ಮೆ. ಸೊ ಇದೇ ರೀತಿ ಇಮೇಜ್ ಈಗ ಕೂಡ ಅದೇ ರೀತಿ ಜಾಸ್ತಿ ಸೈಜ್ ಅಲ್ಲಿ ಇದೆ. ಅದನ್ನ ಹೇಗೆ ಕಡಿಮೆ ಮಾಡೋದು ಅಂತ ನೋಡ್ತಾ ಹೋಗೋಣ ಈಗ ಇನ್ನೊಮ್ಮೆ. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ತೀವಿ ಎಡಿಟ್ ಇಮೇಜ್ ಅಂತ. ಕಸ್ಟಮ್ ಅಲ್ಲಿ ನಾವು 250 ಮಾಡೋಣ, ಅಪ್ಲೈ ಮಾಡೋಣ. ಸೊ ಇಲ್ಲಿ ನೋಡಿ ಇಮೇಜ್ ಕಡಿಮೆ ಆಯ್ತು. ಓಕೆನಾ, ಇಲ್ಲಿ ಅಲೈನ್ಮೆಂಟ್ ಇಲ್ಲಿ ಸ್ಟೈಲ್ ಅಲ್ಲಿ ಬರುತ್ತೆ ನಿಮ್ಗೆ. ಇಲ್ಲಿ ಲೆಫ್ಟ್ ಅಂತ ಇರುತ್ತೆ ನೋಡಿ, ಲೆಫ್ಟ್ ಕೊಟ್ರೆ ಆಯ್ತು ನೋಡಿ, ಅದು ಅಲೈನ್ಮೆಂಟ್ ಕೆಳಗೆ ಬಂತು. ಸೊ ಇದೇ ರೀತಿ ಈಗ ಬಂದಿದೆ. ಓಕೆ, ಬಟ್ ಏನಂದ್ರೆ ಇದು ಇಮೇಜ್ ಎಲ್ಲಿರೋ ಇಮೇಜ್ ಸ್ವಲ್ಪ ದೊಡ್ಡದಿದೆ. ಬಟ್ ಇಲ್ಲಿ ನೀವು ನೋಡುವಾಗ ಇದು ಟ್ಯಾಲಿ ಆಗ್ತಿದೆ. ಒಂದ್ ವೇಳೆ ನಿಮ್ಗೆ ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ ನೋಡಿ. ಈ ರೀತಿ ನೀವು ಕ್ಲಿಕ್ ಮಾಡುವಾಗ ಇಲ್ಲಿ ನಿಮ್ಗೆ ಡಿವೈಡೆಡ್ ತರ ಆಪ್ಷನ್ ಸಿಗುತ್ತೆ. ಅದನ್ನ ನೀವು ಜಾಸ್ತಿ ಕೂಡ ಮಾಡ್ಬೋದು, ಕಡಿಮೆ ಕೂಡ ಮಾಡ್ಬೋದು. ಸೊ ನಾನಿಲ್ಲಿ ಇಷ್ಟಕ್ಕೆ ಇರ್ತಾ ಇದ್ದೀನಿ, ಒಂದು 47ಗೆ ಇರ್ತಾ ಇದ್ದೀನಿ ನಾನೀಗ. ಈ ರೀತಿ ಇಟ್ಟು ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಹೇಗೆ ಬಂದಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಈಗ ಮೋಸ್ಟ್ ಆಫ್ ದಿ ಅಂದ್ರೆ ಟ್ಯಾಲಿ ಆಗಿದೆ ಅಂತ ನಾನು ಅನ್ಕೊಳ್ತೀನಿ, ಕರೆಕ್ಟ್ ಆಗಿ ಅನಲೈಸ್ ಮಾಡಿದರೆ ನೋಡಿ. ಇದು ಅಂದ್ರೆ ಇಲ್ಲಿ ನಾನು ಯಾವುದೇ ಕೋಡ್ ನಾನು ಯೂಸ್ ಮಾಡಿಲ್ಲ, ಬರೀ ಎಲಿಮೆಂಟರಿ ಇಟ್ಕೊಂಡೆ ಇಷ್ಟು ನಾನು ಮಾಡಿರೋದು. ಈಗ ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಅದೇನಂದ್ರೆ ಈಗ ನೀವು ಇಲ್ಲಿ ನೋಡ್ತಿರ್ಬೋದು, ಹೆಡರ್ ಇನ್ ಸೆಕ್ಷನ್ ಇದೆ ನೋಡಿ, ಅದರ ಕೆಳಗಡೆ ಸ್ವಲ್ಪ ಗ್ಯಾಪ್ ಇದೆ. ಓಕೆ, ಈ ಗ್ಯಾಪ್ ಅನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾವು ಇದನ್ನು ಸೆಲೆಕ್ಟ್ ಮಾಡಿ, ಎಡಿಟ್ ಸೆಕ್ಷನ್ ಅನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಅಡ್ವಾನ್ಸ್ ಅಂತ ಇರುತ್ತೆ ನೋಡಿ. ಇದು ಮೊದಲು ನಾವು ಇಲ್ಲಿ ಅನ್ಚೆಕ್ ಮಾಡಬೇಕು. ಟಾಪ್ ಅಲ್ಲಿ ನಾವು ಸ್ವಲ್ಪ ಗ್ಯಾಪ್ ಕೊಡ್ಬೇಕು, ಅಂದ್ರೆ ಒಂದು 25 ಕೊಡ್ತಾ ಇದ್ದೀನಿ ಈಗ ಮಾರ್ಜಿನ್ ಅಲ್ಲಿ. ಟಾಪ್ ಮಾರ್ಜಿನ್ ನಾವು ಕೊಟ್ಟರೆ ಈಗ ಕೆಳಗೆ ಬಂತು ಈಗ. ಸೊ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿಯ ಗ್ಯಾಪ್ ಇಲ್ಲ. ಈಗ ರಿಫ್ರೆಶ್ ಮಾಡ್ತಾ ಇದ್ದೀನಿ ನೋಡಿ, ಇದು ಕೆಳಗೆ ಬಂದಿದೆ ಈಗ. ಓಕೆ, ಮಾರ್ಜಿನ್ ಮತ್ತೆ ಪ್ಯಾಡಿಂಗ್ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಮಾರ್ಜಿನ್ ಅಂದ್ರೆ ಒಂದು ಏನ್ ಸೆಕ್ಷನ್ ತಗೋದು ಅದರ ಹೊರಗಡೆ ಇರುತ್ತೆ. ಪ್ಯಾಡಿಂಗ್ ಅಂದ್ರೆ ಒಂದು ಸೆಕ್ಷನ್ ಒಳಗಡೆ ಇರುತ್ತೆ, ಒಂದು ಕಾಲಮ್ನ ಒಳಗಡೆ ಏನಿರುತ್ತೆ ನೋಡಿ, ಅದನ್ನು ಪ್ಯಾಡಿಂಗ್ ಅಂತ ಹೇಳ್ತಾರೆ. ಮಾರ್ಜಿನ್ ಅಂದ್ರೆ ಹೊರಗಡೆ ಇರೋದು.
ಸೊ ಇದೇ ರೀತಿ ನೀವು ಮಾಡ್ತಾ ಹೋಗ್ಬೋದು. ಓಕೆ, ಇದು ಒಂದು ಸೆಕ್ಷನ್ ಈಗ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸೆಕ್ಷನ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಅಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಸೆಕ್ಷನ್ ತಗೊಂಡಿದ್ದಾರೆ, 3 ಕಾಲಮ್ ಇದೆ. ಓಕೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾನು ನಾನು ತಗೊಳ್ತಿದ್ದೀನಿ. ಸೊ ನನಗೆ ಈಗ ಆಲ್ರೆಡಿ 3 ಕಾಲಮ್ ನನಗೆ ಬೇಕಾಗಿರೋದ್ರಿಂದ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ ನನಗೆ ಏನೇನು ಬೇಕು, ಒಂದು ಇಮೇಜ್ ಬೇಕು, ಒಂದು ಹೆಡ್ಡಿಂಗ್ ಬೇಕು, ಒಂದು ಟೆಕ್ಸ್ಟ್ ಎಡಿಟರ್ ಬೇಕು, ಒಂದು ಬಟನ್ ಬೇಕು. ಸೊ ಅದನ್ನು ನಾವು ಹಾಕ್ತಾ ಹೋಗೋಣ. ಓಕೆ, ಈಗ ನಾವು ಸೆಕ್ಷನ್ ಕ್ರಿಯೇಟ್ ಮಾಡಿದ್ದೀವಿ. ಈಗ ಸೆಕೆಂಡ್ ಸೆಕ್ಷನ್ ಕ್ರಿಯೇಟ್ ಮಾಡೋದಂತ ನೋಡ್ತಾ ಹೋಗೋಣ. ಸೊ ಮೊದಲು ಇಲ್ಲಿ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಅಂದರೆ 3 ಕಾಲಮ್ಸ್ ಇದೆ, ಒಂದು ಸೆಕ್ಷನ್ ಬಂದಿದೆ, 3 ಕಾಲಮ್ಸ್ ಇದೆ ಅಂತ. ಓಕೆ, ಇಲ್ಲಿ ನಾವು ಯಾವುದನ್ನು ತಗೊಳ್ಬೇಕಾಗುತ್ತೆ ಅಂದರೆ, ಇಲ್ಲಿ 3 ಆಲ್ರೆಡಿ ಒಂದು ಕಾಲಮ್ಸ್ ಸೆಲೆಕ್ಷನ್ ಮಾಡಲಿಕ್ಕೆ ಸ್ಟ್ರಕ್ಚರ್ ಇದೆ ನಮ್ಮದು. ಸೊ ಅದನ್ನೇ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಏನೇನು ಬೇಕು ಅಂದರೆ ಇಮೇಜಸ್ ಬೇಕು, ಹೆಡ್ಡಿಂಗ್ ಬೇಕು, ಟೆಕ್ಸ್ಟ್ ಎಡಿಟರ್ ಬೇಕು, ಬಟನ್ಸ್ ಬೇಕು. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ತಾ ಹೋಗೋಣ. ಇಲ್ಲಿ ಕ್ಲಿಕ್ ಮಾಡಿ ಮೊದಲು ಇಮೇಜ್ ಬೇಕು, ನೆಕ್ಸ್ಟ್ 9 ಡಾಟ್ ಕ್ಲಿಕ್ ಮಾಡಿ ಹೆಡ್ಡಿಂಗ್ ಬೇಕು, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಎಡಿಟರ್ ಅಂತ ಇರುತ್ತೆ, ಅದು ಬೇಕು. ನೆಕ್ಸ್ಟು 9 ಡಾಟ್ ಕ್ಲಿಕ್ ಮಾಡಿ ಬಟನ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಓಕೆ, ಇದು ಸ್ಪೇಸ್ ಬಂದಿದೆ, 1 ಮಿನಿಟ್ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಟನ್ ಅಂತ ಆಪ್ಷನ್ ಇರುತ್ತೆ ನೋಡಿ, ಬಟನ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ಆಲ್ರೆಡಿ ನಾನು ಮುಂಚೆ ಹೇಳಿರುವ ಹಾಗೆ ಇದನ್ನು ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಮೇಜ್ ಯಾವುದು ಅಥವಾ ಲಿಂಕ್ ಏನಾದರೂ ಇಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಇಮೇಜಸ್ ಎಲ್ಲ ಇದೆ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಇಮೇಜ್ ಕ್ಲಿಕ್ ಮಾಡಿ ಚೂಸ್ ಇಮೇಜಲ್ಲಿ ನಾನು ಇಮೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬಟ್ ಇಲ್ಲಿ ಇಮೇಜ್ ಸ್ವಲ್ಪ ದೊಡ್ಡದಾಗಿದೆ, ಬಟ್ ಇಲ್ಲಿ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಇದೆ, ಅಂದರೆ ಕರೆಕ್ಟ್ ಆಗಿದೆ, ಅಲೈನ್ಮೆಂಟ್ಸ್ ಆಗಿರ್ಬೋದು ಅಥವಾ ಸೈಜ್ ಆಗಿರ್ಬೋದು. ಸೊ ಇಲ್ಲಿ ನಾವು ಏನು ಮಾಡಬೇಕಂದ್ರೆ, ಇಲ್ಲಿ ಇಮೇಜ್ ರೆಸೊಲ್ಯೂಷನ್ ಅಂತ ಇರುತ್ತೆ ನೋಡಿ, ಇದು ಕ್ಲಿಕ್ ಮಾಡಿ ಕಸ್ಟಮ್ಗೆ ಹೋಗಿ ಇಲ್ಲಿ ನಾನು 200 ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಹೈಟ್ ನೀವು ಸೆಲೆಕ್ಟ್ ಮಾಡಬೇಕಂತ ಏನಿಲ್ಲ, ಅಪ್ಲೈ ಕೊಟ್ಟರೆ ಸಾಕಾಗುತ್ತೆ. ಸೊ ನೋಡಿ ಈ ರೀತಿ ಬಂತು. ಈಗ ಎಷ್ಟಿದು ಆ್ಯಡ್ ಟು ಹೆಡ್ಡಿಂಗ್ ಅಂತ ಏನಿದೆ ನೋಡಿ, ಇಲ್ಲಿ ಏನು ಹೆಡ್ಡಿಂಗ್ ಇದೆ ನಾನು ಅದನ್ನು ಕಾಪಿ ಮಾಡ್ತಾ ಇದ್ದೀನಿ. ಕಾಪಿ ಮಾಡಿ ಇಲ್ಲಿಗೆ ಬಂದು ಕಂಟೆಂಟಲ್ಲಿ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಆಲ್ರೆಡಿ ಬಂದಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ಮಿಡ್ಲಲ್ಲಿದೆ. ಓಕೆ, ಸೊ ಸೆಂಟ್ರಲ್ಲಿ ಇರೋದರಿಂದ ನಾನು ಇದು ಸೆಂಟರ್ ಮಾಡ್ತಾ ಇದ್ದೀನಿ. ಸೊ ಅಲೈನ್ಮೆಂಟ್ ಕರೆಕ್ಟ್ ಆಗಿದೆ. ಓಕೆ, ಅಲೈನ್ಮೆಂಟ್ ಇಲ್ಲಿ ಕರೆಕ್ಟ್ ಆಗಿರೋದ್ರಿಂದ ನಾನು ಇದನ್ನು ಕಲರ್ ಮಾತ್ರ ಚೇಂಜ್ ಮಾಡ್ತೀನಿ. ನಾನು ಆಲ್ರೆಡಿ ರೊಬೋಟೋ ಅವ್ರು ಯೂಸ್ ಮಾಡಿರೋದ್ರಿಂದ ನಾನು ರೊಬೋಟೋವನ್ನು ಸರ್ಚ್ ಮಾಡ್ತಾ ಇದ್ದೀನಿ, ಫಾಂಟ್. ಸೊ ನಾನು ರೊಬೋಟೋ ಸೆಲೆಕ್ಟ್ ಮಾಡಿದ್ದೀನಿ. ವೆಯ್ಟ್ ಕೂಡ ಅಷ್ಟೇ ಸೆಮಿ ಬೋಲ್ಡ್ ಇಡ್ತಾ ಇದ್ದೀನಿ, ಇಲ್ಲದ್ರೆ 500ಗೆ ಇಟ್ಬಿಡೋಣ. ಓಕೆ, 500ಗೆ ನಾನು ಇರ್ತಾ ಇದ್ದೀನಿ. ನೆಕ್ಸ್ಟ್ ಸೈಜ್ ಕೂಡ ಅಷ್ಟೇ, 1 ಮಿನಿಟ್ ಅಂದರೆ ಒಂದು 20 ಮಾಡೋಣ. ಓಕೆ, ಸೊ ಈ ರೀತಿ ಕಾಣ್ತಾ ಇದೆ. ಈಗ 20 ಮಾಡಿದ್ದೀನಿ, ಈಗ 21 22 ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಎಡಿಟರನ್ನು ಅಂತ ತಗೊಳ್ತಾ ಇದ್ದೀನಿ. ಟೆಕ್ಸ್ಟ್ ಎಡಿಟರನ್ನು ತಗೊಂಡು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಏನಿದೆ ನೋಡಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ಟೈಲ್ಗೆ ಬಂದು ಅಲೈನ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಬ್ರ್ಯಾಂಡ್ ಲಾಸ್ಟ್ ಬಂದಿದೆ, ಅನಾಲಿಸಿಸ್ ಲಾಸ್ಟ್ ಬಂದಿದೆ. ಸೊ ಇಲ್ಲಿ ಬ್ರ್ಯಾಂಡ್ ಅನಾಲಿಸಿಸ್ ಲಾಸ್ಟ್ ಬಂದು, ಸೊ ಕರೆಕ್ಟ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಇದರದ್ದೊಂದು ನಾನು ಕಲರ್ ಒಂದನ್ನು ಚೇಂಜ್ ಮಾಡ್ತೀನಿ. ಓಕೆ, ಟೆಕ್ಸ್ಟ್ ಕಲರ್ ಒಂದು ಬ್ಲೂ ಮಾಡಿಬಿಡೋಣ. ಓಕೆ, ನಾನು ಬ್ಲೂ ಮಾಡಿದ್ದೀನಿ. ಬ್ಲೂ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಇದು ಮೀಡಿಯಮ್ ಆಯಿತು, ಸೆಮಿ ಬೋಲ್ಡ್ ಮಾಡ್ತಿದ್ದೀನಿ. ಓಕೆ, 600 ಕೊಡ್ತಿದ್ದೀನಿ. ಸೊ ಈ ರೀತಿ ಆಯಿತು. ಓಕೆ, ಈ ರೀತಿ ಆದಮೇಲೆ ಇಲ್ಲಿ ಬಟನ್ಸ್ ಆಪ್ಷನ್ ಇದೆ. ಇಲ್ಲಿ ಏನು ಬಂದಿದೆ, ಲರ್ನ್ ಮೋರ್ ಅಂತ ಇದೆ. ಇಲ್ಲಿ ನೀವು ಸ್ವಲ್ಪ ಅನಲೈಸ್ ಮಾಡಿ. ಅಂದರೆ ನೋಡಿ, ಈಗ ನಾರ್ಮಲಲ್ಲಿ ಈಗ ಲರ್ನ್ ಮೋರ್ ಅಂತ ಆಪ್ಷನ್ ಇದೆ. ಅದೇ ಹೂವರ್ ಮಾಡಿದರೆ ಏನಾಗುತ್ತೆ ಅಂದರೆ ಆರೆಂಜ್ ಬರ್ತಿದೆ ಬ್ಯಾಕ್ಗ್ರೌಂಡ್. ಸೊ ಬ್ಯಾಕ್ಗ್ರೌಂಡ್ ಇಲ್ಲದಿದ್ದರೆ ವೈಟ್ ಬರುತ್ತೆ, ಬ್ಯಾಕ್ಗ್ರೌಂಡ್ ಇದ್ದರೆ ಆರೆಂಜ್ ಬರುತ್ತೆ.
ಓಕೆ. ಆಮೇಲೆ ನಾರ್ಮಲ್ ಸ್ಟೇಟಲ್ಲಿ ಹೇಗೆ ಕಾಣ್ತಿದೆ ಅಂದರೆ ಆರೆಂಜಲ್ಲಿ ಟೆಸ್ಟ್ ಇದೆ, ಅದೇ ನಿಮ್ಮದು ಓವರ್ ಸ್ಟೇಟಲ್ಲಿ ವೈಟಲ್ಲಿ ಟೆಸ್ಟ್ ಇದೆ. ಓಕೆ, ಈಗ ನಾರ್ಮಲ್ ಸ್ಟೇಟ್ ನಾವು ಮಾಡಿ ನೋಡೋಣ. ಮೊದಲು ಬ್ಯಾಕ್ಗ್ರೌಂಡ್ ವೈಟ್ ಆಗಿರುತ್ತೆ, ಇದು ಆರೆಂಜ್ ಆಗಿರುತ್ತೆ, ಅದು ಟೆಸ್ಟ್ ಕಲರ್. ಸೊ ಇದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಎಡಿಟ್ ಬಟನ್ ಅಂತ ಮಾಡ್ತಾಯಿದ್ದೀನಿ. ಎಡಿಟ್ ಬಟನ್ ಅಂತ ಮಾಡಿ ಸ್ಟೈಲ್ಗೆ ಹೋಗ್ತಿದ್ದೀನಿ. ಅದಕ್ಕಿಂತ ಮೊದಲು ಇಲ್ಲಿ ಲರ್ನ್ ಮೋರ್ ಅಂತ ನಾನು ಬರೆದು ಬಿಡೋಣ. ಲರ್ನ್ ಮೋರ್. ಓಕೆ, ಲರ್ನ್ ಮೋರ್ ಅಂತ ಸ್ಟಾರ್ಟ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಲಿಂಕ್ ಅಂತ ಒಂದು ಆಪ್ಷನ್ ಇದೆ. ಲಿಂಕ್ ಅಲ್ಲಿ ಆಶ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಏನಂದ್ರೆ ಈಗ ನಾರ್ಮಲ್ ಆಗಿ ಬಟನ್ಸ್ ಎಲ್ಲ ಇದ್ರೆ ಅದರ ಮೇಲೆ ಲಿಂಕ್ ಒಂದು ಕೊಟ್ಟಿರ್ತಾರೆ. ಅಂದ್ರೆ ಈಗ ಏನ್ ಬಯಸ್ತಾರೆ, ಈಗ ನಂದು ವೆಬ್ಸೈಟ್ ಇದ್ರೆ ನಾನು ಒಂದು ಬಟನ್ ಅಲ್ಲಿ ಏನಂದ್ರೆ ಒಂದು ಲಿಂಕ್ ಕೊಟ್ಟಿರ್ತೇನೆ ಗೂಗಲ್ಗ ಅಥವಾ ವೆಬ್ಸೈಟ್ಗೆ, ಬೇರೆ ಯಾವ್ದಕ್ಕಾದ್ರೂ. ಅಂದ್ರೆ ಈ ಲಿಂಕ್ ಇಂದ ನೀವು ಬೇರೆ ಲಿಂಕ್ಗೆ ಅಂದ್ರೆ ಬೇರೆ ವೆಬ್ಸೈಟ್ಗೆ ನೀವು ರೀಡೈರೆಕ್ಟ್ ಆಗ್ಬಹುದು. ಸೊ ಇಲ್ಲಿಗೆ ನಾನು ಎಕ್ಸಾಂಪಲ್ ಆಗಿ ಒಂದು ವಿಕಿಪೀಡಿಯಾದ ನಾನೊಂದು ಲಿಂಕ್ ತಗೊಳ್ತಿದ್ದೀನಿ. ತಗೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಅಪ್ಡೇಟ್ ಮಾಡಿ ಇಲ್ಲಿ ನಾನು ರಿಫ್ರೆಶ್ ಅಂತ ಮಾಡ್ತಿದ್ದೀನಿ. ಈಗ ನೋಡಿ, ನಾನೀಗ ಲರ್ನ್ ಮೋರ್ ಅಲ್ಲಿ ನಾನು ವಿಕಿಪೀಡಿಯಾದ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ, ವಿಕಿಪೀಡಿಯಾಗೆ ನಾನು ಡೈರೆಕ್ಟ್ ಆಗಿ ರೀಡೈರೆಕ್ಟ್ ಆಗಿದ್ದೀನಿ ಈಗ. ಓಕೆ, ಇಷ್ಟೇ ಇರೋದು. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಈಗ ಏನಂದ್ರೆ ಲರ್ನ್ ಮೋರ್ ಅಂತ ನಾವು ಇಟ್ಟಿದ್ದೀವಿ. ಓಕೆ, ಈಗ ಸ್ಟೈಲಿಗೆ ಹೋಗಿ 2 ಸ್ಟೇಟ್ ಬರುತ್ತೆ, ಒಂದು ನಾರ್ಮಲ್ ಸ್ಟೇಟ್ ಮತ್ತು ಓವರ್ ಸ್ಟೇಟ್. ನಾರ್ಮಲ್ ಸ್ಟೇಟ್ ಅಲ್ಲಿ ಟೆಸ್ಟ್ ಕಲರ್ ಯಾವುದಂದ್ರೆ ಆರೆಂಜ್. ಓಕೆ, ಆರೆಂಜ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈಗ. ಓಕೆ, ಆರೆಂಜ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಏನಿದೆ ಅದರದ್ದು ಬ್ಯಾಕ್ಗ್ರೌಂಡ್ ಟೈಪು ಕಲರ್ ಏನಿದೆ ಅಂದ್ರೆ ವೈಟ್ ಇದೆ. ಸೊ ನಾನು ಇಲ್ಲಿ ವೈಟ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಫುಲ್ ವೈಟ್ ನಾನು ಮಾಡಿದ್ದೀನಿ ಇಲ್ಲಿ. ಓಕೆ, ಇದಾದ್ಮೇಲೆ ಹೂವರ್ ಅಲ್ಲಿ ಹೋಗುವಾಗ ಟೆಸ್ಟ್ ಕಲರ್ ಯಾವ್ದು ಇದೆ ಅಂದ್ರೆ ವೈಟ್ ಇರುತ್ತೆ. ಟೆಸ್ಟ್ ಕಲರ್ ವೈಟ್ ಇರುತ್ತೆ. ಅದೇ ಟೆಸ್ಟ್ ಕಲರ್ ವೈಟ್ ಆದ್ಮೇಲೆ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅಂದ್ರೆ ಆರೆಂಜ್ ಇರುತ್ತೆ. ಸೊ ನಾನು ಆರೆಂಜ್ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ನಾರ್ಮಲ್ ಅಲ್ಲಿ ಏನಿಲ್ಲ, ಬಟ್ ಓವರ್ ಅಲ್ಲಿ ಮಾಡ್ಬೇಕಾದ್ರೆ ಈ ರೀತಿ ಬರ್ತಾ ಇದೆ. ಸೊ ಇದಾದ್ಮೇಲೆ ಏನಂದ್ರೆ ಬಾರ್ಡರ್ ರೇಡಿಯಸ್ ಅಂತ ಆಪ್ಷನ್ ಇರುತ್ತೆ. ಅದು ಕೂಡ ನೋಡಿ, ಇಲ್ಲಿ ಯಾವ ರೀತಿ ಇದೆ, ಇದು ಕರ್ವ್ ಇದೆ. ಓಕೆ, ಕರ್ವ್ ನಾವು ಮಾಡ್ಬೇಕಂದ್ರೆ ಬಾರ್ಡರ್ ರೇಡಿಯಸ್ ನಾವು ಕೊಡಬೇಕು. ಬಾರ್ಡರ್ ರೇಡಿಯಸ್ ನಾನು ಇನ್ಕ್ರೀಸ್ ಮಾಡ್ತಿದ್ದೀನಿ, ಒಂದು 10 ಮಾಡ್ತಾ ಇದ್ದೀನಿ ಈಗ. ಬಟ್ ಸಾಕಾಗ್ಲಿಲ್ಲ, ಇನ್ನು ಕೂಡ ಮಾಡಬೇಕಾಗುತ್ತೆ. ಒಂದು 20 ಮಾಡೋಣ. ನೋಡಿ, ಈ ರೀತಿ ಬಂತು. ಇಷ್ಟೇ ಇರೋದು. ಸೊ ಇದನ್ನು ನಾನೀಗ ಸೆಂಟ್ರಲ್ಲಿ ಮಾಡ್ತಿದ್ದೀನಿ. ಓಕೆ, ನೋಡಿ, ಈಗ ಸೆಂಟ್ರಲ್ಲಿ ಬಂತಿದ್ದು. ನಾರ್ಮಲ್ ಅಲ್ಲಿ ಈ ರೀತಿ ಕಾಣುತ್ತೆ, ಓವರ್ ಅಲ್ಲಿ ಈ ರೀತಿ ಕಾಣುತ್ತೆ. ಸೊ ಇದು ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟೇ ಇರೋದು. ಓಕೆ, ಈಗ ಮುಂದೆ ಏನಂದ್ರೆ, ಈಗ ಎಕ್ಸಾಂಪಲ್, ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ಇಲ್ಲಿ ಮೇಲ್ಗಡೆ ಸ್ವಲ್ಪ ಗ್ಯಾಪ್ ಇದೆ, ಇಲ್ಲಿ ಕೂಡ ಗ್ಯಾಪ್ ಇದೆ. ಓಕೆನಾ, ಬಟ್ ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಗ್ಯಾಪ್ ಇಲ್ಲ. ಇಲ್ಲಿ ನಾನು ಇಲ್ಲಿ ಕೊಟ್ಟಿಲ್ಲ. ಯಾವತ್ತೂ ಕೂಡ ಅಷ್ಟೇ, ಮಾರ್ಜಿನ್ ಮತ್ತು ಪ್ಯಾಡಿಂಗ್ ಇದು 2 ಕರೆಕ್ಟಾಗಿ ಬರಬೇಕು. ಪ್ಯಾಡಿಂಗ್ ಅಂದ್ರೆ ಒಳಗಡೆ ಇರೋದು. ಓಕೆ, ಮಾರ್ಜಿನ್ ಅಂದ್ರೆ ಹೊರಗಡೆ ಇರೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸೊ ಇಲ್ಲಿ ನಾನು ಈಗ ಕೊಡಬೇಕಾಗುತ್ತೆ. ಏನು ಕೊಡಬೇಕಾಗುತ್ತೆ, ಇಲ್ಲಿ ನಾನು ಪ್ಯಾಡಿಂಗ್ ಕೊಡಬೇಕಾಗುತ್ತೆ. ಸೊ ಏನು ಮಾಡ್ತೀನಿ ಅಂದರೆ, ಇದು ನಂದು ಕಾಲಮ್ ನಾನು ಸೆಲೆಕ್ಟ್ ಮಾಡಿ ಇಲ್ಲಿ ಅಡ್ವಾನ್ಸ್ ಅಂತ ಆಪ್ಷನ್ ಇದೆ ನೋಡಿ, ಇಲ್ಲಿ ಕೊಟ್ಟು ಇಲ್ಲಿ ಮೊದಲು ನೀವು ಅನ್ಚೆಕ್ ಮಾಡಬೇಕಾಗುತ್ತೆ. ಟಾಪಿಂದ ಸ್ವಲ್ಪ ಕೊಡ್ತಾ ಇದ್ದೀನಿ ನಾನು, ಒಂದು 15 ಕೊಡ್ತಾ ಇದ್ದೀನಿ ಈಗ. ಓಕೆ, ಪ್ಯಾಡಿಂಗ್ ನಾನು 15 ಕೊಡ್ತಾ ಇದ್ದೀನಿ. ಇದಾದ್ಮೇಲೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಈಗ ಹೇಗೆ ಬರುತ್ತೆ ಅಂತ ನೋಡಿ, ಸ್ವಲ್ಪ ಗ್ಯಾಪ್ ಆಯ್ತು ಇದು. ಓಕೆ, ಪ್ಯಾಡಿಂಗ್ ಅಂದ್ರೆ ಇಷ್ಟು ಕೊಟ್ಟರೆ ಸಾಕಾಗುತ್ತಾ? ಏನು ಮಾಡ್ಬೇಕಂದ್ರೆ, ಈಗ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇದು ಕರೆಕ್ಟಾಗಿ ಅಲೈನ್ಮೆಂಟ್ ಇಲ್ಲ. ಇಲ್ಲಿ ನೋಡಿ, ಕರೆಕ್ಟಾಗಿ ಅಲೈನ್ಮೆಂಟ್ ಆಗಿದೆ ಇದು. ಓಕೆ, ಅದಕ್ಕೆ ಏನು ಮಾಡ್ಬೇಕಂದ್ರೆ, ಇದನ್ನು ಅನ್ಚೆಕ್ ಮಾಡಿ. ಮೊದಲು ಇದನ್ನು 0 ಮಾಡ್ತಿರೋದು ಅನ್ಸ್ಕೊಳ್ಳಿ. 0 ಇಲ್ಲಿ ಏನು ಮಾಡ್ಬೇಕಂದ್ರೆ,
ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಈಗ ನೋಡಿ ಕರೆಕ್ಟಾಗಿ ಎಲ್ಲವೂ ಅಂದರೆ 4 ಏನಿದೆ ಟಾಪ್ ಬಾಟಮ್ ಲೆಫ್ಟ್ ರೈಟ್ ಎಲ್ಲ ಕರೆಕ್ಟಾಗಿ ಒಂದೇ ರೀತಿ ಅಲೈನ್ಮೆಂಟ್ ಆಗ್ತಿದೆ. ಒಂದೇ ರೀತಿ ಅಲೈನ್ಮೆಂಟ್ ಬಂತು ಈಗ. ಅಂದರೆ ಇದು ಹೇಗೆ ಕಾಣ್ತಿದೆ ನೋಡಿ, ಇದು ಸೈಜ್ ಹೇಗಿದೆ ನೋಡಿ, ಅದೇ ರೀತಿ ಬರ್ತಾ ಇದೆ ಈಗ. ಇದು ಕೂಡ ಅದೇ ರೀತಿ ಬಂತು ಈಗ. ಓಕೆ, ಇದಾದ್ಮೇಲೆ ನಾನು ಅಪ್ಡೇಟ್ ಮಾಡ್ತಿದ್ದೇನೆ. ಓಕೆ, ಇಲ್ಲಿ ಇನ್ನೊಂದು ಆಪ್ಷನ್ ಇದೆ. ಈಗ ನೋಡಿ ಇದೆಲ್ಲ ಈಗ ಬ್ಯಾಕ್ ಗ್ರೌಂಡ್ ಏನಿದೆ ನೋಡಿ, ಇದು ಫುಲ್ ಇದು ವೈಟ್ ಇದೆ. ಓಕೆ, ಬಟ್ ಇದು ಸ್ವಲ್ಪ ಆಫ್ ವೈಟ್ ಇದೆ. ಇದು ಕಂಪ್ಲೀಟ್ ವೈಟ್ ಅಲ್ಲ, ಆಫ್ ವೈಟ್. ಏನ್ ಮಾಡ್ಬೇಕಂದ್ರೆ ಈಗ ನಾವು ಏನ್ ಪೇಜ್ ಇದೆ, ಹೋಮ್ ಪೇಜ್ ಇದೆ, ಅದರದ್ದು ಬ್ಯಾಕ್ ಗ್ರೌಂಡ್ ಏನ್ ಕಲರ್ ಇದೆ ಅದನ್ನ ನಾವು ಈಗ ಚೇಂಜ್ ಮಾಡ್ಬೇಕು. ಸೊ ಇದೇ ನಮ್ ಕಲರ್ ಸಿಕ್ಕಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ಇದನ್ನ ಹೇಗೆ ಇದು ಮಾಡ್ಬೇಕಂದ್ರೆ ಒಂದು ಎಕ್ಸ್ಟೆನ್ಷನ್ ಬರುತ್ತೆ ಕಲರ್ಸ್ ಇಲ್ಲ ಅಂತ. ಇದು ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದು ಕಲರ್ಸ್ ಇಲ್ಲ ಅಂತ ಒಂದು ಎಕ್ಸ್ಟೆನ್ಷನ್ ಇದೆ, ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಕ್ರೋಮ್ಗೆ. ಓಕೆ, ನಂತರ ಏನು ಮಾಡ್ಬೇಕಂದ್ರೆ ಅದು ಆ್ಯಡ್ ಆದಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಏನು ಕಲರ್ ಇದೆ ನೋಡಿ ಅದು ಸೆಲೆಕ್ಟ್ ಆಗುತ್ತೆ. ಓಕೆ, ಇದು ಸೆಲೆಕ್ಟ್ ಆಗುತ್ತೆ ನಿಮ್ಮದು ಬ್ಯಾಕ್ ಗ್ರೌಂಡ್ ಕಲರ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ ಅಂತ ಆಪ್ಷನ್ ಇರುತ್ತೆ ಪೇಜಲ್ಲಿ. ಇಲ್ಲಿ ಸ್ಟೈಲ್ ಅಂತ ಹೋಗಿ ಇಲ್ಲಿ ಬ್ಯಾಕ್ ಗ್ರೌಂಡ್ ಟೈಪ್ ಅಂತ ಇರುತ್ತೆ ನೋಡಿ. ಬ್ಯಾಕ್ ಗ್ರೌಂಡ್ ಟೈಪಲ್ಲಿ ಕಲರ್ ಅಂತ ಇರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಬಟ್ ಅದು ಪೇಸ್ಟ್ ಆಗಲಿಲ್ಲ ಕರೆಕ್ಟಾಗಿ. 1 ಮಿನಿಟ್ ಹಿಂಗೆ ಇಲ್ಲಿ ಸೆಲೆಕ್ಟ್ ಮಾಡಿ ಓಕೆ, ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ, ಅಪ್ಡೇಟ್ ಮಾಡಿದ್ದೀನಿ. ಈಗ ನೋಡಿ ಸ್ವಲ್ಪ ಆಫ್ ವೈಟ್ ಆಯ್ತು. ಈಗ ಈ ಕಲರ್ ಮತ್ತೆ ಈ ಕಲರ್ ಸ್ವಲ್ಪ ಸೇಮ್ ಬಂತು. ಈಗ ಒಂದು ಮಿನಿಟ್, ಸ್ವಲ್ಪ ಅಂದ್ರೆ ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇದೆ. ಸೊ ಬ್ಯಾಕ್ ಗ್ರೌಂಡು ಏನಿದೆ ಕಲರ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ಏನಂದ್ರೆ ಇಲ್ಲಿ ನೀವು ಈ ಆಪ್ಷನ್ ನೀವು ನೋಡ್ತಾ ಇರ್ಬೋದು. ಈಗ ಇದೊಂದು ಕಾಲಮ್, ಬಟ್ ಇಲ್ಲಿ ರೇಡಿಯಸ್ ಇದೆ. ಓಕೆ, ಬ್ಯಾಕ್ ಗ್ರೌಂಡ್ ಇಂದ ಒಂದು ಲೈಟ್ ಒಂದು ಆನ್ ಆಗಿರೋಗೆ ನಮಗೆ ಕಾಣಿಸ್ತಾ ಇದೆ ಅಂತ ಅನಿಸ್ಕೊಳ್ಳಿ ಈಗ ಕರೆಕ್ಟಾಗಿ. ಈಗ ಇದನ್ನು ಹೇಗೆ ಮಾಡಬೇಕಂದ್ರೆ ಇದು 2 ಸ್ಟೇಟ್ ಬರುತ್ತೆ. ಒಂದು ನಾರ್ಮಲ್ ಸ್ಟೇಟಲ್ಲಿ ಹೇಗಿದೆ ಈ ರೀತಿ ಇದೆ, ಓವರ್ ಸ್ಟೇಟಲ್ಲಿ ಈ ರೀತಿ ಬರ್ತಾ ಇದೆ. ಓಕೆ, ಇದನ್ನು ಮೊದಲು ಅನಲೈಸ್ ಮಾಡಬೇಕು ನಾವು. ಆಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ಬಂದು ಎಡಿಟ್ ಕಾಲಮ್ ಅಂತ ಇರುತ್ತೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ ಸ್ಟೈಲ್ಗೆ ಹೋಗ್ಬೇಕಾಗುತ್ತೆ. ಅಲ್ಲಿ ಬಾರ್ಡರ್ ಅಂತ ಆಪ್ಷನ್ ಇರುತ್ತೆ ನೋಡಿ, ನಾರ್ಮಲ್ ಮತ್ತು ಹೂವರ್. ನಾರ್ಮಲಲ್ಲಿ ಈಗ ನಾನು ಏನು ಮಾಡ್ತೀನಿ ಅಂದರೆ ರೇಡಿಯಸ್ ನಾನು ಜಾಸ್ತಿ ಮಾಡ್ತಿದ್ದೀನಿ ಅನ್ಸ್ಕೊಳ್ಳಿ. ಒಂದು 25 ಮಾಡ್ತಿದ್ದೀನಿ, 20 ಮಾಡ್ತಿದ್ದೀನಿ. ಬಟ್ ನನಗೆ ಅದು ಆಗಿರೋದು ನನಗೆ ಕಾಣಿಸ್ತಾ ಇಲ್ಲ, ಅಂದರೆ ಪ್ರಿವ್ಯೂ ಅಲ್ಲಿ ಬರ್ತಾ ಇಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲಿ ಡಿಫಾಲ್ಟ್ ಅಲ್ಲಿ ಸಾಲಿಡ್ ಅಂತ ಒಮ್ಮೆ ಕೊಟ್ಟು ನೋಡಿ. ಇದು ಬಾರ್ಡರ್ ವಿಡ್ತ್ ನಾನು 2 ಕೊಡ್ತಾ ಇದ್ದೇನೆ. ಸೊ ಈ ರೀತಿ ಬರ್ತಾ ಇದೆ. ಒಂದು 25 ಮಾಡ್ತೀನಿ ನಾನು. ಓಕೆ, ಈ ರೀತಿ ಇದೆ. ಓಕೆ, ಆಮೇಲೆ ಇಲ್ಲಿ ಸಾಲಿಡ್ ಅನ್ನು ತೆಗ್ತಾ ಇದ್ದೀನಿ, ಯಾಕಂದ್ರೆ ನಾನು ಬಾರ್ಡರ್ ಬಂದಿದ್ದಿಲ್ಲ ಅಂತ ಗೊತ್ತಾಗಬೇಕಿತ್ತು. ಸೊ ಅದು ಬಂದಿದೆ. ಓಕೆ, ನೆಕ್ಸ್ಟ್ ಏನಂದ್ರೆ ಇಲ್ಲಿ ಬಾರ್ಡರ್ ಶ್ಯಾಡೋ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಬಾರ್ಡರ್ ಶ್ಯಾಡೋ ನಾನು ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಸ್ವಲ್ಪ ಈ ಕಲರ್ ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸ್ವಲ್ಪ ಡಾರ್ಕ್ ಇರಲಿ. ಇಲ್ಲಿ ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಗ್ತಿದೆ ನೋಡಿ. ಈ ಸೈಡ್ ಬಾರ್ಡರ್ ಇಂದ ಈ ಕಲರ್ ಚೇಂಜ್ ಆಗ್ತಿದೆ. ಈಗ ಎಕ್ಸಾಂಪಲ್ ನಾನು ಗ್ರೀನ್ ಕೊಟ್ರೆ ನೋಡಿ, ಅಲ್ಲಿ ಬಾರ್ಡರ್ ರೇಡಿಯಸ್ ಏನಿದೆ ನೋಡಿ ಚೇಂಜ್ ಆಗ್ತಿದೆ. ಸೊ ವಿದೌಟ್ ಕೋಡಿಂಗ್ ಇಲ್ಲದೆ ಈ ರೀತಿ ಆಪ್ಷನ್ ನಿಮಗೆ ಸಿಗೋದಂದ್ರೆ ಎಲಿಮೆಂಟ್ರಲ್ಲಿ ಮಾತ್ರ. ಇದು ಅದು ಸ್ವಲ್ಪ ಈಸಿಯಾಗಿ ನೀವು ಮಾಡ್ಕೋಬೋದು. ಓಕೆ,
ನಾನು ಮಾತ್ರ ಇಲ್ಲಿ ವೈಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಡಾರ್ಕ್ ವೈಟ್ ತರ. ಸೊ ಇಲ್ಲಿಗೆ ಇಡ್ತಾ ಇದ್ದೀನಿ ಈಗ. ಓಕೆ, ಈ ರೀತಿ ಇಡ್ತಾ ಇದ್ದೀನಿ ನೋಡಿ, ಇಲ್ಲಿ ಈ ರೀತಿ ಬರ್ತಾ ಇದೆ. ನೆಕ್ಸ್ಟ್ ಅಂದ್ರೆ ಹೂವರಿಗೆ ನಾನು ಹೋಗ್ತಾ ಇದ್ದೀನಿ. ಹೂವರಿಗೆ ಹೋಗಿ ಇಲ್ಲಿ ಬಾಕ್ಸ್ ಶ್ಯಾಡೋ ಅಂತ ಆಪ್ಷನ್ ಇದೆ ನೋಡಿ. ಬಾಕ್ಸ್ ಶ್ಯಾಡೋದಲ್ಲಿ ಇಲ್ಲಿ ಸ್ಪ್ರೆಡ್ ಅಂತ ಆಪ್ಷನ್ ಇರುತ್ತೆ ನೋಡಿ. ಇಲ್ಲಿ ಸ್ಪ್ರೆಡ್ ಮಾಡಿದ್ರೆ ಹೇಗೆ ರೀತಿ ಕಾಣುತ್ತೆ ಅಂತ ನೋಡ್ತಾ ಇರಿ ನೋಡಿ. ಈ ರೀತಿ ಕಾಣ್ತಾ ಇದೆ. ಈಗ ಇನ್ನೂ ಕೊಡ್ತಾ ಇದ್ದೀನಿ ನೋಡಿ, ಈ ರೀತಿ ಕಾಣ್ತಾ ಇದೆ. ಫುಲ್ ಕೊಡ್ತಾ ಇದ್ದೀನಿ ನೋಡಿ, ಈ ರೀತಿ ಕಾಣ್ತಾ ಇದೆ. ನೆಗೆಟಿವ್ ಹೋದ್ರೆ ಏನು ಕೂಡ ಸಿಗಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನಾನು ಒಂದು 9 ಮಾಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ 7ಗೆ ಇಡ್ತಾ ಇದ್ದೀನಿ. ಬಾಕ್ಸ್ ಇದು ಬ್ಲರ್ ನೋಡಿ ಯಾವ ರೀತಿ ಕೆಲಸ ಆಗುತ್ತಂತ. ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ನೋಡಿ, ಬ್ಲರ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ನೋಡಿ, ಈ ರೀತಿ ಬಂತು. ಫುಲ್ಲು ಕೊಡ್ತಾ ಇದ್ದೀನಿ ನೋಡಿ, ಈ ರೀತಿ ಬಂತು. ಇಲ್ಲಿ ನಾನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ, ಒಂದು 65ಗೆ ಇಡ್ತಾ ಇದ್ದೀನಿ. ಓಕೆ, 65ಗೆ ನಾನು ಇರ್ತಾ ಇದ್ದೀನಿ. ಸೊ ಈ ರೀತಿ ಆಯ್ತು. ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಈಗ. ಅಪ್ಡೇಟ್ ಮಾಡಿ ನೋಡಿ, ಈಗ ಈ ರೀತಿ ಕಾಣ್ತಾ ಇದೆ. ಈ ರೀತಿ ಬಂತು ನೋಡಿ, ಸಿಮಿಲರ್ ತರ. ಅಂದ್ರೆ ನೋಡಿ, ಈಗ ಸ್ವಲ್ಪ ಸಿಮಿಲರ್ ಆಗಿ ಕಾಣ್ತಾ ಇದೆ. ಅಂದ್ರೆ ನಿಮ್ಗೆ ಯಾವ ರೀತಿ ಬೇಕಂತ ನೀವು ಕೂಡ ಮಾಡ್ಕೋಬಹುದು ಇದನ್ನು. ಓಕೆ, ನಾನೀಗ ಜಸ್ಟ್ ಇದಕ್ಕೆ ಇಷ್ಟೇ ಮಾಡ್ತಾ ಇದ್ದೀನಿ. ಈಗ ಬೇಕಿದ್ರೆ ಒಂದು ಸ್ವಲ್ಪ ಬಾಕ್ಸ್ ಶ್ಯಾಡೋದಲ್ಲಿ 9 ಮಾಡಿ ನೋಡೋಣ ಏನಾಗುತ್ತಂತ. ಜಾಸ್ತಿ ಬರ್ತಿದೆ ಅಂತಲ್ಲ. ಇದು ನಾರ್ಮಲ್ ಸ್ಟೇಟ್, ಇದು ಓವರ್ ಸ್ಟೇಟ್. ಸೊ ಬ್ಲರ್ ಸ್ವಲ್ಪ ಕಡಿಮೆ ಮಾಡೋಣ ಹಾಗಾದ್ರೆ. ಬ್ಲರ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗುತ್ತೆ. 75ಗೆ ಇರ್ತಾ ಇದ್ದೀನಿ ನಾನೀಗ. 75ಗೆ ಇರ್ತಾ ಇದ್ದೀನಿ. ಇದು ಯಾವ ರೀತಿ ಕಾಣ್ತಿದೆ ಅಂತ ನೋಡೋಣ. ಓಕೆ, ಪರ್ಫೆಕ್ಟ್. ಓಕೆ, ಈ ರೀತಿ ವರ್ಕ್ ಆಗುತ್ತೆ. ಇದನ್ನ ನಾನೀಗ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈಗ ಒಮ್ಮೆ ರಿಫ್ರೆಶ್ ಮಾಡಿ ನೋಡೋಣ ಯಾವ ರೀತಿ ಕಾಣ್ತಿದೆ ಅಂತ. ಸೊ ಈ ರೀತಿ ಇದೆ, ಈ ರೀತಿ ಕಾಣ್ತಾ ಇದೆ ಈಗ. ಇದು ಸ್ವಲ್ಪ ಆಫ್ ವೈಟ್ ಇದೆ, ಸ್ವಲ್ಪ ವೈಟ್ ಇದೆ. ಓಕೆ, ಇದೊಂದು ಕಲರ್ ನಾವು ಚೇಂಜ್ ಮಾಡಿಬಿಡೋಣ. ಅದು ಹೇಗೆ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡಿ, ಸ್ಟೈಲಲ್ಲಿ ಬ್ಯಾಕ್ಗ್ರೌಂಡ್ ಟೈಪಲ್ಲಿ ಕಲರ್ ಅಂತ ಸಿಗುತ್ತೆ. ಸ್ವಲ್ಪ ವೈಟ್ ಮಾಡಿಬಿಡೋಣ, ಸ್ವಲ್ಪ ಜಾಸ್ತಿ. ಓಕೆ, ಇದು ಈಗ ವೈಟ್ ಆಯಿತು. ಓಕೆ, ಇದನ್ನು ಹಾಗೇನೆ ಅಪ್ಡೇಟ್ ಮಾಡಿಬಿಡೋಣ. ಸೊ ಈ ರೀತಿಗೆ ಕ್ರಿಯೇಟ್ ಆಗಿದೆ. ಜಸ್ಟ್ ಚೆಕ್ ಮಾಡಿ ನೋಡಿ. ಇದು ನಾರ್ಮಲ್ ಸ್ಟೇಟಲ್ಲಿ ಹೀಗೆ ಕಾಣ್ತದೆ, ಓವರ್ ಸ್ಟೇಟಲ್ಲಿ ಈ ರೀತಿ ಕಾಣ್ತಿದೆ. ನೀವು ಹೇಗೆ ಬೇಕು ಅಡ್ಜಸ್ಟ್ಮೆಂಟ್ ಮಾಡಿ ನೀವು ಮಾಡ್ಕೋಬೋದು. ಓಕೆ, ಈಗ ಏನಂದರೆ ಉಳಿದ ಪಾರ್ಟ್ ಮಾಡೋಣ. ಇದರಲ್ಲಿ ಎಲಿಮೆಂಟ್ರಲ್ಲಿ ಒಂದು ವಿಶೇಷ ಏನಂದರೆ, ನೀವು ಒಂದು ಕಾಲಮ್ ನೀವು ಕರೆಕ್ಟಾಗಿ ಮಾಡಿದರೆ ಅದನ್ನು ನೀವು ಡೂಪ್ಲಿಕೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಪದೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮ್ಮ ಕೆಲಸ ಕೂಡ ಬೇಕಾಗುತ್ತೆ. ಡೂಪ್ಲಿಕೇಟ್ ಹೇಗೆ ಮಾಡೋದಂದರೆ, ಈ ಎಡಿಟ್ ಕಾಲಮ್ ಅಂತ ಕಾಣ್ತಿದೆ ನೋಡಿ, ರೈಟ್ ಕ್ಲಿಕ್ ಕೊಟ್ಟು ಡೂಪ್ಲಿಕೇಟ್ ಅಂತ ಮಾಡಬೇಕು. ಸೊ ನೋಡಿ, ಇದು ಬಂತು. ಇನ್ನೊಂದು ಕೊಡಬೇಕು, 3 ಬೇಕಾಗಿರೋದು. ಆಗ ಯಾವುದೆಲ್ಲ ಇದೆ ನೋಡಿ, ಇದನ್ನು ಡಿಲೀಟ್ ಮಾಡಿದ್ರೆ ಆಯಿತು. ರೈಟ್ ಕ್ಲಿಕ್ ಕೊಟ್ಟು ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಸಿಗುತ್ತೆ. ಇದು ಡಿಲೀಟ್ ಆಯಿತು. ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈಗ ನೋಡ್ಬಿಡೋಣ ಹೇಗೆ ಕಾಣ್ತಿದೆ ಅಂತ ಒಮ್ಮೆ ನೋಡಿ. ಈ ರೀತಿ ಬಂತು ನೋಡಿ, ಹೇಗೆ ಕಾಣ್ತಿದೆ ಅಂತ. ಈಗ ಸೇಮ್ ಸಿಮಿಲರ್ ತರ ಇದೇ ರೀತಿ ಕಾಣ್ತಿದೆ ಅಲ್ಲ. ಇದು ಏನಂದ್ರೆ ಇಲ್ಲಿ ಚೇಂಜಸ್ ಮಾಡ್ಲಿಕ್ಕಿದೆ, ಅದು ಒಮ್ಮೆ ಮಾಡಿಬಿಡೋಣ. ಈ ಇಮೇಜನ್ನು ತೆಗೆದು ಈ ಇಮೇಜ್ ಹಾಕ್ತಿದ್ದೀನಿ ನೋಡಿ, ಬಂತು. ಹಾಗೂ ಎಲ್ಲಿರೋದು ಟೆಸ್ಟ್ ಇದೆ ನೋಡಿ, ಇದನ್ನು ಕಾಪಿ ಮಾಡಿ ನಾನು ಇಲ್ಲಿಗೆ ಹಾಕ್ತಿದ್ದೀನಿ. ಈಗ ನೋಡಿ ಬಂತು. ಇದನ್ನು ಟೆಸ್ಟ್ ಎಡಿಟರ್ ಕೂಡ ತೆಗೆದುಕೊಂಡ್ರೆ ಇಲ್ಲಿಗೆ ಬಂದು ಟೆಸ್ಟ್ ಎಡಿಟರ್ ಕ್ಲಿಕ್ ಮಾಡುವಾಗ ಇಲ್ಲಿ ಬರುತ್ತೆ.
ಇದನ್ನು ಕೂಡ ಇಲ್ಲಿ ಕಾಪಿ ಮಾಡಿದ್ದೀನಿ. ಆಮೇಲೆ ಸಿಮಿಲರ್ ಇದು ನಾನು ಈಗ ಮಾಡ್ಲಿಕ್ಕೆ ಹೋಗಲ್ಲ, ಇದು ನೀವೇ ಅಂದರೆ ಟ್ರೈ ಮಾಡಿ ಒಮ್ಮೆ. ಓಕೆ, ಇಲ್ಲಿ ಒಂದನ್ನು ಅಪ್ಡೇಟ್ ಮಾಡ್ತಾ ಇದ್ದೇನೆ. ಓಕೆ ನೋಡಿ, ಇದು 2 ಪೋರ್ಷನ್ ಕಂಪ್ಲೀಟ್ ಆಯಿತು. ಈಗ ಈ ಪೋರ್ಷನ್ ಒಂದು ಮಾಡಿಬಿಡೋಣ ಹೇಗೆ ಕಾಣುತ್ತೆ ಅಂತೊಮ್ಮೆ. ಓಕೆ, ನಮ್ದು ನೋಡಿ ಈಗ ಅಂದರೆ ಈಗ ರೀಫ್ರೆಶ್ ಮಾಡ್ತಾ ಇದ್ದೀನಿ. ರಿಫ್ರೆಶ್ ಮಾಡೋಣ ನೋಡಿ, ಈ ರೀತಿ ಕಾಣ್ತಾ ಇದೆ. ಅಂದರೆ ಇದೆಲ್ಲ ಸ್ಕ್ರ್ಯಾಚಿಂದಾನೆ ಈಗ ಮಾಡಿರೋದು, ನಿಮ್ಮ ಕಣ್ಮುಂದೆನೆ ಸ್ಕ್ರ್ಯಾಚಿಂದಾನೆ ಮಾಡಿರೋದು ನೋಡಿ, ಈ ರೀತಿ ಕಾಣ್ತಾ ಇದೆ. ಓಕೆ, ಈಗ ನೆಕ್ಸ್ಟ್ ಪಾರ್ಟ್ ಮಾಡಿಬಿಡೋಣ. ನೆಕ್ಸ್ಟ್ ಪಾರ್ಟಲ್ಲಿ ನೀವು ಅನಲೈಸ್ ಮಾಡಿ ಹೇಗಿರುತ್ತೆ ಅಂತ. ಯಾವುದು ಕೂಡ ಅಷ್ಟೇ, ಯಾವುದೊಂದು ಸೆಕ್ಷನ್ ಮಾಡೋ ಮೊದಲು ಅನಲೈಸ್ ಮಾಡಬೇಕು ಏನಿದೆ ಅಂತ. ನೋಡಿ, ಇಲ್ಲೊಂದು ಇಮೇಜ್ ಇದೆ, ಹೆಡ್ಡಿಂಗ್ ಇದೆ, ಟೆಕ್ಸ್ಟ್ ಎಡಿಟರ್ ಇದೆ, ಬಟನ್ಸ್ ಇದೆ. ಇದು ನಾವು ಆಲ್ರೆಡಿ ನಾವು ಮಾಡಿದ್ದೀವಿ ಅಂತ ನಮ್ಗೆ ಅನಿಸ್ಬೇಕು, ಯಾಕಂದ್ರೆ ನಾವು ಮೇಲ್ಗಡೆ ಇದು ಮಾಡಿದ್ದೀವಿ ನೋಡಿ. ಇದೇ ಉಲ್ಟಾಗಿದೆ, ಇಲ್ಲಿ ಇಮೇಜ್ ಬಂದಿದೆ, ಇಲ್ಲಿ ಟೆಕ್ಸ್ಟ್ ಬಂದಿದೆ. ಸೊ ಈಗ ಏನು ಮಾಡಬೇಕು ಅಂದರೆ ಎಲಿಮೆಂಟ್ರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಏನು ಮಾಡಲ್ಲ ನೋಡಿ, ಇದು ಜಸ್ಟ್ ಇಲ್ಲಿ 6 ಡಾಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ಡಾಟ್ ಇರುತ್ತೆ ನೋಡಿ. ಇದನ್ನು ರೈಟ್ ಕ್ಲಿಕ್ ಕೊಟ್ಟು ನಾನು ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಡೂಪ್ಲಿಕೇಟ್ ಆಯಿತು. ಈಗ ಇದನ್ನು ಏನು ಮಾಡ್ತೀನಿ ಅಂದರೆ ಆಸ್ ಇಟ್ ಈಸ್ ಇದನ್ನು ಕೆಳಗೆ ತರ್ತಾ ಇದ್ದೀನಿ ನೋಡಿ, ಕೆಳಗೆ ಬಂತು. ಜಸ್ಟ್ ಒಂದು ಕ್ಲಿಕ್ಕಲ್ಲಿ ಕೆಳಗಡೆ ಬಂತು. ಈಗ ಏನು ಮಾಡಬೇಕಂದ್ರೆ ನೋಡ್ತಾ ಈಗ ಇಲ್ಲಿ ಏನು ಬರ್ತಿದೆ, ಇಲ್ಲಿ ಇಮೇಜ್ ಇದೆ, ಇಲ್ಲಿ ಟೆಕ್ಸ್ಟ್ ಇದೆ. ಬಟ್ ಇಲ್ಲಿ ಏನಿದೆ, ಇಲ್ಲಿ ಇಮೇಜ್ ಇದೆ, ಇಲ್ಲಿ ಟೆಕ್ಸ್ಟ್ ಇದೆ. ಸೊ ಏನು ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಎಡಿಟ್ ಕಾಲಮ್ ಅಂತ ಆಪ್ಷನ್ ಸಿಗುತ್ತೆ ನೋಡಿ. ಇದನ್ನು ಏನು ಮಾಡಬೇಕಂದ್ರೆ ಹೋಲ್ಡ್ ಮಾಡಿ ಜಸ್ಟ್ ಇಲ್ಲಿಗೆ ಡ್ರಾಪ್ ಮಾಡಿದರೆ ಆಯ್ತು ಅಷ್ಟೇ ನೋಡಿ. ಅಂದರೆ ಸಿಂಪಲ್ ಆಗಿ ಇಲ್ಲಿ ಬಂದುಬಿಡುತ್ತೆ. ಇದನ್ನು ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈಗ ಏನೆಲ್ಲ ಚೇಂಜಸ್ ಇದೆ ನೋಡಿ, ಅದನ್ನು ನಾವು ಮಾಡಿದರೆ ಆಯ್ತು ಅಷ್ಟೇ. ಈಗ ಹೇಗೆ ಮಾಡೋದಂದರೆ ನೋಡ್ತಾ ಇರೋಣ. ಈಗ ಇಲ್ಲಿ ಯಾವ್ದು ಇಮೇಜ್ ಇದೆ, ಇದು ಇಮೇಜ್ ಇದೆ, ಇದು ಕರೆಕ್ಟ್ ನೋಡಿ, ಇಮೇಜ್ ಡ್ರ್ಯಾಗ್ ಆಗ್ತಿದೆ. ನಾನು ಏನು ಮಾಡ್ತೀನಿ ಅಂದರೆ ಸೇವ್ ಇಮೇಜ್ ಅಂತ ಮಾಡ್ತೀನಿ. ಸೇವ್ ಇಮೇಜ್ ಅಂತ ಮಾಡಿ ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ. ಓಕೆ, ಇದಾಯಿತು. ಇಲ್ಲಿ ನಾನು ಟೆಕ್ಸ್ಟನ್ನು ನಾನು ಕಾಪಿ ಮಾಡ್ತಾಯಿದ್ದೀನಿ. ಇದನ್ನು ಕಾಪಿ ಮಾಡಿ ಇಲ್ಲಿಗೆ ಬಂದು ನಾನು ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಓಕೆ, ಇದು ಇಲ್ಲಿ ಬಂದಿದೆ. ನೆಕ್ಸ್ಟ್ ಏನಂದರೆ ಇದನ್ನು ಕೂಡ ಅಷ್ಟೇ ಕಾಪಿ ಮಾಡಿ ಇಲ್ಲಿಗೆ ಬಂದು ನಾನು ಇದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ಅಲೈನ್ಮೆಂಟ್ ಕರೆಕ್ಟಾಗಿ ಬಂದಿಲ್ಲ, ಅದನ್ನು ನಾವು ಚೇಂಜ್ ಮಾಡೋಣ ಈಗ. ನೆಕ್ಸ್ಟ್ ಇದನ್ನು ಕೂಡ ಅಷ್ಟೇ ಟೆಕ್ಸ್ಟ್ ಎಡಿಟರ್ ಅಂತ ತಗೊಂಡು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕೂಡ ನಾನು ಚೇಂಜಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ನಮಗೆ ಇದು ಅಗತ್ಯ ಇಲ್ಲ ಈಗ. ಸೊ ಏನು ಮಾಡ್ಬೋದು, ರೈಟ್ ಕ್ಲಿಕ್ ಕೊಟ್ಟು ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ, ಡಿಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಕೋಟ್ ಅಂತ ಇದೆ ನೋಡಿ, ಇಲ್ಲಿ ಲರ್ನ್ ಮೋರ್ ಅಂತ ಇದೆ. ಸೊ ಏನು ಮಾಡಬೇಕಂದ್ರೆ ಇದನ್ನು ಕೂಡ ನಾನು ಕಾಪಿ ಮಾಡ್ತಾಯಿದ್ದೀನಿ. ಕಾಪಿ ಮಾಡಿ ಇಲ್ಲಿ ಕೊಟ್ಟು ನಾನು ಇದನ್ನು ಕಾಪಿ ಮಾಡಿದೆ, ಇಲ್ಲಿ ಪೇಸ್ಟ್ ಮಾಡಿ ಆಗಿದೆ. ಓಕೆ, ಆಮೇಲೆ ಇಮೇಜ್ ಅಂತ ಆಪ್ಷನ್ ಇರುತ್ತೆ ನೋಡಿ, ಇದೆಲ್ಲ ಕ್ಲಿಕ್ ಮಾಡಿ ಚೂಸ್ ಇಮೇಜ್ ಅಂತ ಕೊಟ್ಟು ಈಗ ಏನು ನಾನು ಡೌನ್ಲೋಡ್ ಮಾಡಿದ್ದೀನಿ ನೋಡಿ, ಅದನ್ನು ನಾನಿಲ್ಲಿ ಕಾಪಿ ಮಾಡ್ತಿದ್ದೀನಿ, ಅಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಯಾವುದು ಕೂಡ ಅಷ್ಟೇ, ಇದು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಇಮೇಜಸ್ ಎಲ್ಲ ಯೂಸ್ ಮಾಡ್ತೀರಂದರೆ ಅದು KB ಅಲ್ಲಿ ಇರಬೇಕು, MB ಅಲ್ಲಿ ಇರಬಾರ್ದು. MB ಅಲ್ಲಿ ಇದ್ದರೆ ನಿಮ್ಮದು ವೆಬ್ಸೈಟ್ ಸ್ಲೋ ಆಗುತ್ತೆ. ಸೊ ಇಲ್ಲಿ ನೋಡಿ ಇಮೇಜ್ ನನಗೆ ಇಲ್ಲಿ ಬಂದಿದೆ, ಬಟ್ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಇದೆ ಈಗ. ಓಕೆ, ಅದು ಹೇಗಂದರೆ ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಇಲ್ಲಿ ಸ್ಟೈಲಿಗೆ ಹೋಗಿ ಇಲ್ಲಿ ನಾನು ಸ್ಟೈಲಿಗೆ ಬಂದಿದ್ದೀನಿ. ಈಗ ಇಲ್ಲಿ ಟೈಪೋಗ್ರಫಿಯಲ್ಲಿ ಸೈಜ್ ಇದೆ ನೋಡಿ, ಇಲ್ಲಿ ಹೇಗಿದೆ ಅಂತ ನೋಡ್ಕೋಬೇಕು ನೋಡಿ. ಫ್ರಂಟ್ ಪೇಜ್ ಅಂತ ಇಲ್ಲಿ ಬರ್ತಾ ಇದೆ. ಸೊ ಫ್ರಂಟ್ ಪೇಜ್ ಅಂತ ಬರುವವರೆಗೆ ನಾವು ಇದನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು ನೋಡಿ. ಇಲ್ಲಿ ಬಂದಿದೆ ಈಗ, ಇದು ಹೇಗಿದೆ ಹಾಗೇನಾಗ್ತಾ ಇದೆ. ಓಕೆ, ಇದು ಕೂಡ ಅಷ್ಟೇ ಸ್ಟೈಲ್ಗೆ ಹೋಗಿ ಟೈಪೋಗ್ರಫಿಯಲ್ಲಿ ಯಾವ ರೀತಿ ಬರ್ತದೆ ಅಂತ ನೋಡ್ಕೊಳ್ಳಿ. ಈಗ ಇದು ಆರ್ಗ್ಯಾನಿಕ್ ಲಾಸ್ಟಿಗೆ ಬಂದಿದೆ. ಸೊ ಏನು ಮಾಡಬೇಕಂದ್ರೆ ಇಷ್ಟು ಕೊಟ್ಟಿದ್ದೀನಿ, ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಇಲ್ಲಿ ಟೆಸ್ಟ್ ಮಾಡದೇ ಇರೋದು. ಓಕೆ, ಇಲ್ಲಿ ನಾವು ಎಷ್ಟು ಟೆಸ್ಟ್ ಮಾಡ್ತೀವೋ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮಗೆ ಕೈಯಲ್ಲಿ ಹೋಲ್ಡ್ ಆಗುತ್ತೆ ಇದು. ಓಕೆ ನೋಡಿ, ಇದೇ ರೀತಿ ಬಂತು. ಈಗ ನಿಮ್ಗೆ ಏನೋ ಟೆಸ್ಟ್, ಯಾವ ಟೆಸ್ಟ್ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಮೊದಲೇ ಹೇಳಿರುವ ಹಾಗೆ ವಾಟ್ ಫಾಂಟ್ ಅಂತ ಒಂದು ಎಕ್ಸ್ಟೆನ್ಷನ್ ಡೆವಲಪ್ ಮಾಡಬೇಕು. ಅಲ್ಲಿ ನಾವು ನೋಡಬೇಕು ನೋಡಿ, ಇದು ರೋಬೋಟ್ ಇದೆ. ಸೊ ನಮಗೆ ಯಾವುದಂತ ಗೊತ್ತಾಗಿದೆ. ಸೊ ಮೊದಲು ನಾವಿಲ್ಲಿ ಯೂಸ್ ಮಾಡಿರೋದ್ರಿಂದ ನಮಗೆ ಅದೇ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ.
ಓಕೆ, ಇಲ್ಲಿ ಒಂದು ಸ್ವಲ್ಪ ಸೈಜ್ ಸ್ವಲ್ಪ ಜಾಸ್ತಿ ಮಾಡೋಣ. ಬಟ್ ಇಲ್ಲಿ ಇದು ಕರೆಕ್ಟಾಗಿ ಫಿಟ್ ಆಗ್ತಾ ಇದೆ. ಈಗ ಇಮೇಜನ್ನು ಸ್ವಲ್ಪ ನಾವು ಕಡಿಮೆ ಮಾಡಿಬಿಡೋಣ. ಇಲ್ಲಿ ಕ್ಲಿಕ್ ಮಾಡಿ ಕಸ್ಟಮಲ್ಲಿ ನಾವು ಇದನ್ನು 200 ಮಾಡಿಬಿಡೋಣ, ಅಪ್ಲೈ ಮಾಡಿಬಿಡೋಣ. ಅದು ತುಂಬ ಚಿಕ್ಕದಾಗಿದೆ ಈಗ. ಓಕೆ, ಇದನ್ನು ತೆಗೆದು ಬಿಡೋಣ, ಒಂದು 300 ಹಾಕ್ಬಿಡೋಣ. ಅದು ತುಂಬ ಕಡಿಮೆ ಆಗಿದೆ. ಇದೆಲ್ಲ ನೀವು ಟೆಸ್ಟ್ ಮಾಡ್ತಾ ಇರಬೇಕು, ಯಾಕಂದರೆ ಎಷ್ಟು ಟೆಸ್ಟ್ ಮಾಡ್ತೀರೋ ನೋಡಿ ಅಷ್ಟು ನಿಮಗೆ ಅದು ಪರ್ಫೆಕ್ಟ್ ಆಗುತ್ತೆ. ಸೊ ಇಲ್ಲಿ ಫುಲ್ ಹಾಕಿದ್ದೀನಿ. ಈಗ ಇಲ್ಲಿಗೆ ಬರಬೇಕು. ಓಕೆ, ಇದು 2 ಟ್ಯಾಲಿ ಆಗಬೇಕು. ಸೊ ಏನು ಮಾಡಬೇಕಂದ್ರೆ ಅವಾಗ ಜಸ್ಟ್ ಇದನ್ನು ಡ್ರ್ಯಾಗ್ ಮಾಡಿ ಹೀಗೆ. ಓಕೆ, ಇದನ್ನು ಡ್ರ್ಯಾಗ್ ಮಾಡಿದರೆ ಅದಷ್ಟೇ ನೋಡಿ, ಇದು ಅದೇ ರೀತಿ ಬಂತು ಈಗ. ಸೊ ಇದನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಡ. ಟೈಪೋಗ್ರಫಿಯಲ್ಲಿ ಬಂದು ಸೈಜ್ ಸ್ವಲ್ಪ ಜಾಸ್ತಿ ಮಾಡಿಬಿಡೋಣ. ನೋಡಿ ಅದೇ ರೀತಿ ಬಂತಲ್ಲ ಈಗ, ಅದೇ ರೀತಿ ಬಂದಿದೆ ನೋಡಿ. ಇದು ಆರೆಂಜ್ ಇದೆ, ಹೊರಗೋಗ ಪಿಂಕ್ ಆಗುತ್ತೆ. ಇದು ಆರೆಂಜ್ ಇದೆ, ಹೊರಗೋಗ ಕೆಂಪಾಗ್ತಾ ಇದೆ. ಸೊ ಇದು ಟ್ಯಾಲಿ ಆಗಿದೆ. ಓಕೆ, ಇದನ್ನು ನಾನು ಅಪ್ಡೇಟ್ ಮಾಡ್ತಿದ್ದೀನಿ. ಅಪ್ಡೇಟ್ ಮಾಡಿ ಒಂದು ರಿಫ್ರೆಶ್ ಮಾಡಿ ನೋಡೋಣ. ನೋಡಿ ಈ ರೀತಿ ಬಂದಿದೆ. ಬಟ್ ಇಲ್ಲಿ ಏನಂತ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ, ಕರೆಕ್ಟ್ ತಾನೆ? ಇದನ್ನು ಹೇಗೆ ಮಾಡೋದಂದ್ರೆ ಆಲ್ರೆಡಿ ಹೇಳಿರುವ ಹಾಗೆ ಈಗ ಒಂದು ಕಾಲಮ್ ಮತ್ತು ಬಾರ್ಡರ್ ಅಂತ ಏನಿರುತ್ತೆ ನೋಡಿದ್ದು, ಇದೊಂದು ಸೆಕ್ಷನ್, ಇದೊಂದು ಸೆಕ್ಷನ್, ಇದರ ಮಧ್ಯೆ ಈಗ ನಮಗೆ ಗ್ಯಾಪ್ ಬರಬೇಕು. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಇದು 6 ಡಾಟ್ ಉಂಟಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಅಡ್ವಾನ್ಸ್ ಅಲ್ಲಿ ಹೋಗಿ ಅನ್ಚೆಕ್ ನಾವು ಮಾಡ್ತೀವಿ. ಓಕೆ, ಅನ್ಚೆಕ್ ಮಾಡಿ ಬಾಟಮ್ ಅನ್ನು ನಾವು 0 ಮಾಡ್ತಿದ್ದೀನಿ. ಈಗ ಈ 25 ಉಂಟಲ್ಲ, ಇದನ್ನು ಸ್ವಲ್ಪ ನಾನು ಜಾಸ್ತಿ ಮಾಡ್ತಿದ್ದೀನಿ. ಈಗ ಒಂದು 50 ಮಾಡಿದ್ದೀನಿ, ಬೇಡ ಒಂದು 70 ಮಾಡ್ತಿದ್ದೀನಿ. ನೋಡಿ ಆಲ್ರೆಡಿ ಈಗ ಗ್ಯಾಪ್ ಆಗಿದೆ. ಈಗ ಒಂದು ರೀಫ್ರೆಶ್ ಮಾಡಿ ನೋಡೋಣ. ನೋಡಿ ಕೆಳಗೆ ಬಂದಿದೆ, ಇಲ್ಲಿ ಕೂಡ ಅಷ್ಟೇ ನೋಡಿ ಗ್ಯಾಪ್ ಇದೆ ಈಗ. ಸೊ ಅದೇ ಟ್ರೈ ಮಾಡಬೇಕು, ಅಂದರೆ ಟ್ರೈ ಆ್ಯಂಡ್ ಎರರ್. ನೀವು ಎಷ್ಟು ಇದು ಮಾಡ್ತೀರಿ ನೋಡಿ ಅಷ್ಟು ನಿಮಗೆ ಇದು ಪರ್ಫೆಕ್ಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ ನೋಡಿ, ಇದು ಕಂಟಿನ್ಯೂ ಆಗುತ್ತೆ. ಇದು ಪಾರ್ಟ್ 1 ಆಗಿರುತ್ತೆ. ನೆಕ್ಸ್ಟ್ ಪಾರ್ಟಲ್ಲಿ ಉಳಿದ ಭಾಗ ಏನಿದೆ ನೋಡಿ ಅದನ್ನು ನಾವು ಮಾಡ್ತಾ ಹೋಗೋಣ. ಓಕೆ, ಇದೇ ರೀತಿ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಏನಾದರೂ ನಿಮಗೆ ಕಲಿಯುವ ಆಸಕ್ತಿ ಇದ್ದರೆ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅಂತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.